ಮಾಸ ಮಾಸ ಕೂದಲೇ ನಿಮ್ಗೆ ಇಲ್ಲ ಕೂದಲೇ ಹಂಗೇನ ಲಿರಿಕ್ಸ್ ಅವ್ರು ಮಿಸ್ಟರ್ ಲೋಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್ ನೈಸ್ ಪೊಸಿಷನ್. ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕಿ ಸೂಪರ್ ಸೀಸನ್ಸ್. ಮಿಸ್ಟರ್ ಲೋಕೇಶ್, ಏನಿದು ರೇಮೋ ಫುಲ್ಸ್ ಮಾಡಿದಾರಲ್ಲ ಇವತ್ತು? ಅಲ್ಲ ಹೌದು, ಏನೋ ಟೋಪಿ ಗಿಪಿ ಎಲ್ಲ ಹಾಕೊಂಡು ಏನಮ್ಮ ನಿಂದು? ಗಿಫ್ಟ್ ಕೊಟ್ರು ಇವರು. ಯಾರು? ಇವರು. ವಾವ್. ಅಲ್ಲ ಇಷ್ಟು ದಿನ ಇಷ್ಟವರೆಗೂ ಎಲ್ಲ ಫುಲ್ ಕೂದಲೆಲ್ಲ ಬಿಟ್ಕೊಂಡು ಎಲ್ಲ ಬೇಜಾನ್ ಮೆರಿತಾ ಇದ್ರು. ಏನು ಅವರು ಕೂದಲು ತೆಗೆದಿದ್ರು, ಹಾ ಕ್ಯಾಪ್ ಕೊಂಡ್ಕೊಂಡಿದ್ರು, ಕೂದಲು ಬೆಳೀತು, ಕ್ಯಾಪ್ ಕೊಟ್ರು ರೇಮೋಗೆ. ಅಂದ್ರೆ ನಾನು ಸ್ಮಾರ್ಟ್ ಇಲ್ಲ. ಸಕಲಾಗಿ ಕಾಣಿಸ್ತಾ ಇದೆ. ಸಕಲಾಗಿದೆ. ಬಿಡಿ ಸಾಕು. ಸೂಪರ್ ಮಾಡಕ್ಕಂತ ಇರಂತ ನಾನು ಹೇಳಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನು ಪೊಲೀಸ್ ಗಾಡಿ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ? ಈ ರೇಂಜ್ಗೆ ಸೈರನ್ ಹಾಕೊಂಡು ಸುತ್ತಾ ಇದಾರೆ ಅಂದ್ರೆ ಏನೋ ಕರ್ಫ್ಯೂ ಏನಾದ್ರು ಆರ್ಡರ್ ಆಯ್ತಾ ಗೊತ್ತಾಗಿಲ್ಲ ನನಗೆ. ಹಾ ಏನ್ ಮಿಸ್ಟರ್ ಲೋಕೇಶ್? ಗೊತ್ತಾಗ್ತಿಲ್ಲ ನನ್ಗೂನು. ಯಾರು ನೀವು? ಒಳ್ಳೆ ಬ್ರೇಕ್ ಫೇಲ್ ಆಗಿರೋ ಗಾಡಿ ಕಾಂಪೌಂಡ್ ಒಳಗೆ ನುಗ್ತಾ ಇದ್ದೀರಾ? ನೋಡೋದಕ್ಕೆ ಪಕ್ಕ ಕಳ್ರಿ ತಂಗಿದ್ದೀರಾ. ಈಗ ತಾನೇ ಪೊಲೀಸ್ ಸೈರನ್ ಸೌಂಡ್ ಬೇರೆ ಕೇಳಿಸ್ತಾ ಇತ್ತು, ನೀವು ಬೇರೆ ಅದೇ ಗ್ಯಾಪ್ ಅಲ್ಲಿ ನುಗ್ತಾ ಇದ್ದೀರಾ. ಮರ್ಯಾದೆಯಿಂದ ಹೇಳಿ, ಯಾರು ತಾವು? ಸಾಬ್, ಇವರು ಡಾಕ್ಟರ್ ಸಾಬ್, ಡಾಕ್ಟರ್ ಸಲ್ಮಾನ್ಗೆ ಖಾನ್. ಡಾಕ್ಟ್ರ? ಮತ್ತೆ ಮೈ ಕೈ ಎಲ್ಲ ಮಕ ಎಲ್ಲ ಆಯಿಲ್ ಮಾಡ್ಕೊಂಡ್ ಬಂದಿದ್ದಾರೆ ಡಾಕ್ಟರ್. ನಾವು ಮನ್ಸನ್ಗೆ ಅಲ್ಲ, ನಾವು ಗಾಡಿಗೆ. ಓ, ತಾವು ಮೆಕ್ಯಾನಿಕ್ ಅಂದ್ಬಿಟ್ಟು ಅತಿ ಸಿಲ್ಲಿ ಆಗಿ ಹೇಳ್ಬೇಡಣ. ನಾವು ಮೆಕ್ಯಾನಿಕ್ ಅಂದ್ರೆ ಡಾಕ್ಟರ್ ಗಿಂತ ಸ್ವಲ್ಪ ಜಾಸ್ತಿ ಇದೆ. ಹೆಂಗೆ ಡಾಕ್ಟರ್ ಒಳಗೆ ಏನು ಒಂದು ಗಂಡು ಒಂದು ಹೆಣ್ಣು ಅಷ್ಟೇ, ಏನು ಡಿಫರೆನ್ಸ್ ಇಲ್ಲ. ಅವ್ರಿಗೆ ಚೆಕ್ ಮಾಡ್ಬೇಕು. ನಮ್ದು ಗಾಡಿಗೆ ಹಂಗಲ್ಲ, ವರ್ಷ ಬೇರೆ ಬೇರೆ ಮಾಡಲ್ ಬರ್ತಾ ಇದೆ. ಎಲ್ಲ ಮಾಡಿದ್ರು ನಾವು ಹುಡುಕಿ ಎಲ್ಲ ಟೆಕ್ನಿಕಲ್ ಥಿಂಗ್ಸ್ ಕಲ್ತ್ಕೊಬೇಕು. ಅದರಲ್ಲಿ ಬ್ಯಾಕ್ ಇಂಜನ್ ವಿತೌಟ್ ಕ್ಲಚ್ ಬ್ರೇಕ್ ಕಷ್ಟ ಆಯ್ತಣ್ಣ. ಇನ್ನೊಂದು ವಿಷಯ ಗೊತ್ತು, ಈ ಡಾಕ್ಟರ್ಗಳು ಏನಾರ ಮಾಡ್ತಾರೆ ನಿಮ್ಗೆ ಪೂರ ಗಾಡಿದು ಅದು ಕಿಡ್ನಿ ಚೇಂಜ್ ಮಾಡ್ಬೇಕು, ಲಿವರ್ ಚೇಂಜ್ ಮಾಡ್ಬೇಕು, ಅದೆಲ್ಲ ಮಾಡ್ತಾರೆ. ಹೌದು, ಒಂದ್ ಸ್ಪೇರ್ ಪಾರ್ಟ್ಸ್ ವಾಪಸ್ ಕೊಡ್ತಾರ ನಿಮ್ಗೆ? ಕೊಡಕ್ಕಿಲ್ಲ. ನಾವ್ ಹಂಗಲ್ಲ, ಗಾಡಿದು ಯಾವ್ದೇ ಸ್ಪೇರ್ ಪಾರ್ಟ್ಸ್ ಇರ್ಲಿ ವಾಪಸ್ಸು ಹಳೆದು ತಗೊಳ್ಳಿ ಅಣ್ಣ, ಹೊಸದು ನೋಡ್ಕೊಳ್ಳಿ ಅಣ್ಣ ಅಂತೀವಿ. ಅವ್ರು ತೋರಿಸ್ತಾರೆ. ನೋಡಿ ಅಣ್ಣ, ಇನ್ನೊಂದು ಅವ್ರೇನ್ ಮಾಡ್ತಾರೆ, ಆಪರೇಷನ್ಗೆ ಮಾಡ್ಬಿಟ್ಟು ಎಲ್ಲಾ ಫಿನಿಶ್ ಮಾಡಿದೀವಿ ಅಂದ್ಬಿಟ್ಟು ವೀಲ್ ಚೇರ್ ಒಳಗೆ ಕೂಡ್ಸ್ಬಿಟ್ಟು ದೇವ್ರಿಗೆ ಬಿಟ್ಟಿರೋದು ನಾವು ಮಾಡೋ ಕೆಲಸ ಮಾಡಿದೀವಿ ಅಂತ. ನಾವ್ ಹಂಗ್ ಮಾಡಕ್ಕಾಯ್ತದೆ? ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ ಗಾಡಿ ಅನ್ಕೊಳ್ಳಿ, ನಾವು ಬೆಟ್ಟದ ಮೇಲೆ ನಿಲ್ಸ್ಬಿಟ್ಟು ಎಲ್ಲ ರಿಪೇರಿ ಮಾಡ್ಬಿಟ್ಟು, ನೋಡಪ್ಪ ನಾ ರಿಪೇರಿ ಮಾಡಿದ್ದು ಬಾಕಿದು ದೇವ್ರಿಗೆ ಬಿಟ್ಟಿರೋದು ಹೋಗು ಅಂತ ಹೇಳಕ್ಕಾಯ್ತದೆ? ಆಯ್ತದೆ. ಅದಕ್ಕೆ ಡಾಕ್ಟರ್ ಎಷ್ಟು ಗ್ರೇಟು, ನಾವು ಹಂಗೆ ಗ್ರೇಟ್ ಅಣ್ಣ. ಬಡವಿಯಾ, ಈ ಸಂಕಲ್ ಕೋ ಅಮ್ಮಾರೆ ಬಾಲೆ ಬೋಲ್ಮಾ. ಇವನು ನಮ್ದು ಚೋಟೆ ಮಿಯಾ, ಈ ಚೋಕ್ರೆ. ಇವನು ಈ ನಮ್ಮ ಮೆಡಿಕಲ್ ಶಾಪ್ಗಳಿಗೆಲ್ಲ ಇರ್ತಾರಲ್ಲ ಕೆಲ್ಸದವ್ರು, ಆತರ ಅಲ್ಲ. ನಮ್ ಶಾಪ್ಗೆ ಕಾಂಪೌಂಡರ್ ಇದ್ದಂಗೆ, ಕಾಂಪೌಂಡರ್. ಓಹೋ, ಎಲ್ಲ ಓಕೆ. ನಮ್ಮನೇಲಿ ಕಾರೇ ಇಲ್ವಲ್ಲ, ನೀವ್ ಯಾಕೆ ಬಂದ್ರಿ ಮತ್ತೆ? ಯಾಸ ವಯಸ್ಸ ಬಲ್ರಿ, ಹೊರಗಡೆ ಕಾರು ವ್ಯಾನು ಎಲ್ಲ ನಿಂತೈತೆ. ನಿಮ್ದು 3-4-5 ಮನೆ ಮುಂದೆ ಆಟ ಆಡೋ ಮಕ್ಕಳನ್ನೆಲ್ಲ ನಮ್ದೇ ಮಕ್ಕಳು ಅಂತ ಹೇಳಕ್ ಆಗಲ್ರಿ. ಅಕ್ಕದ ಪಕ್ಕದ ಮನೆಯವರೆಲ್ಲ ಮಕ್ಕಳನ್ನ ಬಿಟ್ಟಿರ್ತಾರ, ಅವ್ರು ಆಟ ಆಡ್ತಿರ್ತಾರೆ, ನಮ್ಮ ಮಕ್ಕಳು ಅಂತ ಹೇಳಕ್ ಹಂಗೆ ಯಾರೋ ನಿಲ್ಸಿರ್ತಾರ ಗಾಡಿನ, ಅವ್ರ ಗಾಡಿ ಅದ್ ನಮ್ದು ಅಂತ ಹೇಳಕ್ ಆಗುತ್ತಾ? ಅಯ್ಯೋ, ನಿಮ್ದಕ್ಕೆ ಅಕ್ಕಪಕ್ಕದಲ್ಲಿ ಆಡ್ತಾ ಇರೋದು ಅಕ್ಕಪಕ್ಕದ ಮನೆ ಮಕ್ಕಳು ಅಂತ ಹೇಳ್ತೀರಾ, ಆದ್ರೆ ನಮ್ದು ಯಜಮಾನ್ದು ಇದಾರಲ್ಲ ಬಡೇಮಿಯಾ, ಇವ್ರು ಆಡಿರೋ ಆಟಕ್ಕೆ ಅಲ್ಲಿ ಆಟ ಆಡ್ತಾ ಇರೋ ಅಕ್ಕಪಕ್ಕದ ಮಕ್ಕಳೆಲ್ಲ ಇವ್ರದೇ. ನಿಮ್ದು ಹಂಗೆ ಆಗಿರ್ಬೇಕಲ್ಲ, ಯಾರಿಗೆ ಗೊತ್ತು? ತಪ್ಪಂದ್ರೆ ನಾನು ಅಲ್ಲುಜೋ ಟೂತ್ ಬ್ರಷ್ ಉದ್ದ ಇದೆಯಾ, ನೀನು ಏನೇನೋ ಮಾತಾಡ್ತಿದ್ಯನ? ನೋಡಿ ಸಾಪ್, ನಮ್ದು ಹುಡುಗ ಸ್ವಲ್ಪ ಪ್ರಾಕ್ಟಿಕಲ್ಗೆ ಇದ್ದಾನೆ, ಅದಕ್ಕೆ ಏನೇನು ಹೇಳ್ಬಿಟ್ಟ. ಸಾರಿ ಸಾಪ್. ನೋಡಿ ಸಾಪ್, ನಿಮ್ದು ಹೊರಗಡೆ ಕಾರ್ ಇದೆಯಲ್ಲ ಅನ್ಬಿಟ್ಟು ನಾವು ಸರ್ವಿಸ್ಗೆ ಕೇಳ್ಕೊಂಡು ಹೊರಗಡೆ ಬಂದ್ಬಿಟ್ಟಿವಿ. ಇಲ್ಲ ನನ್ನ ಹತ್ರ ಕಾರ್ ಇಲ್ವಲ್ಲ, ಪರವಾಗಿಲ್ಲ, ಹೊರಡಿ ಖುದಾ ಆಫೀಸ್ ಅನ್ಬಿಟ್ರೆ ಫೀಸೇ ಕೊಡ್ಲಿಲ್ಲ, ಖುದಾ ಆಫೀಸ್ ಅನ್ಬಿಟ್ರೆ ಅದೇ ಬೇಕೇನ್ರಿ ನಿಮ್ಗೆ? ಕೆಲ್ಸನೇ ಮಾಡದೆ ಫೀಸ್ ಎಲ್ಲಿಂದ ಕೊಡೋದು ನಾವು? ಹೌದು ಚಾಚಾ, ನೀವು ಫೀಸ್ಗೆ ಕೊಟ್ರೆ ನಾವು ಹೋಗ್ಬಿಡ್ತೀವಿ. ಏನಂದ್ರೆ ನೀನು? ಚಾಚಾ ಕೊಡ್ರೋ ಮಚ್ಚ. ಅಯ್ಯೋ ಬೇಡ ಚಾ.
ಫೀಸ್ಗೆ ಕೊಟ್ರೆ ಹೋಗ್ಬಿಡ್ತೀವಿ ಅಂತ ಅಲ್ಲೇ ಏನ್ರ ಹುಡುಗಾಟ ಆಡ್ತಾ ಇದೀರಾ ನೀವು ನೋಡೋದಕ್ಕೂ ಸ್ವಲ್ಪ ಆದ್ರೂ ಎಜುಕೇಟೆಡ್ ತರ ಇದೀರಾ ಅಲ್ಲ ಎಲ್ಲ ಕಡೆ ಹಿಂಗೆ ಆಗ್ಬಿಟ್ರೆ ಊಟ ತಿಂಡಿಗೆ ಏನ್ರಿ ಮಾಡ್ತೀರಾ ನೀವು ಹೊಟ್ಟೆ ಪಾಡ್ರಿ ಹಿಂಗ್ರಿ ಅದಕ್ಕೆ ನಮ್ಗೆ ಎಲ್ಲ ಈ ಹೋಟೆಲ್ ಅಚ್ಚಾ ಕಾಲೇ ತಿನ್ಸೋರು ಜೊತೆಗೆ ಇಟಾಲಿಯನ್ ಪಿಜ್ಜಾ ಆಮೇಲೆ ರಾತ್ರಿಗೆ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಗೌಜ್ಲಕ್ಕಿ ಬಿರಿಯಾನಿಗೆ ಸಿಗ್ತದಲ್ಲ ಅದನ್ನ ತಿನ್ಬಿಡ್ತೀವಿ ಆದ್ರೂ ಈ ಪಾಪಿದು ಹೊಟ್ಟೆ ತುಂಬಲ್ಲ ಏನ್ ಮಾಡೋದು ಸಬ್ ನಸೀಬಾ ಅಲ್ಲಪ್ಪ ಕಾಸಿಗೆ ಲಾಟ್ರಿ ಹೊಡಿತಾ ಇದೀರಾ ಇಟಾಲಿಯನ್ ಪಿಜ್ಜಾ ವೆಸ್ಟ್ ಎಂಡ್ ಅಲ್ಲಿ ಬಿರಿಯಾನಿ ಇದಕ್ಕೆಲ್ಲ ರೊಕ್ಕ ಎಲ್ಲಿಂದ ಬರುತ್ತೆ ಇಸ್ಕೊ ಬತಾವ್ರೆ ಅದೇ ಫಾರಿನ್ ಕಾ ಚಕ್ರದು ಬಾತೈತಲ್ಲ ಅದು ಹೇಳು ಅದು ಹೇಳು ವೈಸಾ ಬೋಲ್ ಬಾ ಬಡೆ ಮಿಯಾ ಯಾವ ತುಮ್ನ ಐಸಾ ಬೋಲ್ತು ಸಾರ್ ಏನಾಯ್ತು ಗೊತ್ತಾ ಸಾಬ್ ಒಂದ್ಸಲ ಒಬ್ಬ ಫಾರಿನ್ ಕಾರ್ ತಗೊಂಡು ಸೀದಾ ನಮ್ ಗಲ್ಲಿಗೆ ಬಂದ ಅವನು ಎಡಗಡೆದು ಲೈಟ್ ವರ್ಕೆ ಆಗ್ತಾ ಇರ್ಲಿಲ್ಲ ಹೆಡ್ ಲೈಟ್ ಇಡೀ ಇಂಡಿಯಾದಲ್ಲೇ ಸುತ್ತಾಡ್ಕೊಂಡ್ ಬಂದ್ಬಿಟ್ಟು ಎಲ್ಲೂ ಸಿಗ್ತಾ ಇಲ್ಲ ಬಾಸ್ ಅಂತ ನಮ್ಮ ಹತ್ರ ಪ್ರಾಬ್ಲಮ್ಗೆ ಹೇಳ್ದ ನಾವು ಹೋಗಿ ಟೀಗೆ ಕುಡ್ಕೊಂಬ ಅನ್ನೋ ಅಷ್ಟೊಳಗೆ ರೆಡಿ ಮಾಡಿ ಕಳ್ಸ್ಬಿಟ್ಟ 25,000 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ಟ ಇಡೀ ಇಂಡಿಯಾದಲ್ಲೇ ಸಿಗ್ತಾ ಇರೋದು ನಿಮ್ಮ ಹತ್ರ ಹೆಂಗೆ ಸಿಕ್ತು ಇಡೀ ಇಂಡಿಯಾದಲ್ಲಿ ಇಲ್ದೇ ಇರೋದು ನನ್ನ ಹತ್ರ ಎಲ್ಲಿ ಬರ್ಬೇಕು ಸರಿ ಮಾಡಿದ್ರಿ ಏನು ಇಲ್ಲ ಎಡಗಡೆ ತಾನೆ ಹೋಗಿದ್ದು ಅವನ್ಗೆ ಕಾಪಿ ಕುಡ್ಕೊಂಡು ಬಾ ಅಂತ ಕಳ್ಸ್ಬಿಟ್ಟೆ ನಮ್ ಚೋಟು ಮಿಯಾಗೆ ಮುಂದ್ಗಡೆ ಬಂದ್ ನಿಂತ್ಕೊ ಅಂತ ಹೇಳ್ಬಿಟ್ಟೆ ಆಮೇಲೆ ಏನ್ ಮಾಡ್ದೆ ಗೊತ್ತೇ ಸೈಕಲ್ದು ಕ್ಯಾಪ್ ಅಲ್ಲಿ ಬಲ್ಗಡೆದು ಕಿತ್ಕಿದ್ದು ಎಡಗಡೆಗೆ ಫಿಟ್ ಮಾಡಿ ಕಳಿಸ್ಬಿಟ್ಟೆಣ ಅವನು ಅದೊತ್ತು ಇಲ್ಲ ಲೈಟ್ ಆನ್ ಮಾಡಿ ನೋಡ್ರ ಲೈಟ್ ಆನ್ ಆಗ್ತಾ ಇದೆ ಎಡಗಡೆದು ಮತ್ ಬಲ್ಗಡೆದು ನಾನು ಅಡ್ಡ ನಿಂತ್ಕೊಂಡಿದ್ನಲ್ಲ ಇವ್ರ ಅಡ್ಡ ನಿಂತ್ರೆ ಕಾರ್ಗೆ ಕಾಣಲ್ಲ ನೀವಿಬ್ರು ಸರಿ ಇಲ್ಲ ಒಂದು ಕ್ಷಣನೂ ಇಲ್ಲಿ ಇರ್ಬೇಡಿ ಹೋಗ್ತೇವೆ ಹೋಗಿ ನಮ್ಮನ್ನೆಲ್ಲ ಸುಜಾ ಇಷ್ಟು ವರ್ಷ ಈ ಮನೆಯಲ್ಲಿ ನಾನ್ ನಿನ್ಗೆ ಇರಕ್ ಬಿಟ್ಟೆ ಒಂದ್ ಪೈಸಾ ಬಾಡಿಗೆ ಕೊಡ್ಲಿಲ್ಲ ಈಗ ನಾನೊಂದ್ 5 ನಿಮಿಷ ಇರ್ತೀನಿ ಅಂದ್ರೆ ಬಿಡಲ್ಲ ಅಂತೆಲ್ಲ ನೀನ್ ಎಂತವ್ನು ನಮ್ ಓನರ್ ರೇ ಓನರ್ ಏನ್ರಿ ಇದ್ರು ನಿಮ್ ಗೆಟಪ್ ಯಾಕ್ರಿ ಹಿಂಗಾಗ್ಬಿಟ್ಟಿದೀರಾ ಅದೇನಿಲ್ಲ ಸುಜಾ ಲಾಸ್ಟ್ ಟೈಮ್ ಮಜಾ ಟಾಕೀಸ್ ಕ್ಲೋಸ್ ಆಗ್ಬಿಡ್ತಲ್ಲ ನನಗ್ ಬಹಳ ಕಷ್ಟ ಆಯ್ತು ಹೆಂಗೋ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ದುಡ್ಕೊಂಡು ಓಡಾಡ್ಕೊಂಡಿದ್ದೆ ಒಂದ್ ದಿವ್ಸ ರಾತ್ರಿ 2 ಗಂಟೆ ನಾನ್ ಕೆಲ್ಸ ಮುಗಿಸ್ಕೊಂಡ್ ಬರ್ತಾ ಇದ್ದೆ ಖಾಲಿ ರೋಡು ಮಳೆ ಬರ್ತಾ ಇದೆ ಎಲ್ಲೋ ದೂರದಲ್ಲಿ ಕಾಪಾಡಿ 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 ಅಂತ ಕೂಗ್ತಾ ಇದ್ರು ಯಾರು ಒಂದ್ ಹೆಣ್ಣು ಅಲ್ಲೊಂದ್ ಹೆಣ್ಮಗು ಅಳ್ತಾ ಕೂತಿತ್ತು ಮುಂದೆ ಕೇಳಿ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೇಳಿ 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 ಇಂಥದೆಲ್ಲ ಕೇಳ್ಬೇಕಾದ್ರೆ ಕಿವಿ ನೆಟ್ಗಾಗ್ಬಿಡ್ತದಲ್ಲ ನಿಮ್ಗೆ ಸರಿ ನಾನು ಹುಡುಗಿಗೆ ಏನಾಯ್ತಮ್ಮ ಅಂತ ಕೇಳ್ದೆ ಐಸ್ ಕ್ಯಾಂಟೀನ್ ಕಚ್ಚು ತಿಂದೆ ಅಲ್ಲೂ ಜುಮ್ ಅಂದ್ಬಿಡ್ತು ಅದಕ್ಕೆ ಕಾಪಾಡಿ ಕಾಪಾಡಿ ಅಂತ ಕೂಗದೆ ಅಂತ ಅಂದ್ಲು ನಾನು ಪಾಪ ಯಾವ್ದೋ ಇನ್ನಸೆಂಟ್ ಹುಡುಗಿ ಇವಳು ಅಲ್ಲಲ್ಲಿ ಐಸ್ ಕ್ಯಾಂಡಿ ಕಡ್ಡಿ ಸಿಕ್ಕಾಕೊಂಡ್ಬಿಟ್ಟೈತಲ್ಲ ಅದನ್ನ ತೆಗಿಯೋಣ ಅಂತ ಹೋದೆ ಲಪಕ್ಕಂತ ತಪ್ಕೊಂಡ್ಬಿಡೋದ ನನ್ನ ಬೇರೆ ತಪ್ಕೊಂಡಿದ್ರೆ ಸಾಲದು ಏನ್ ಮಾಡುದು ಗೊತ್ತಾ ನಾನೇ ನಿನ್ನ ಹೆಂಡತಿ ನನ್ ಮದ್ವೆ ಆಗು ಅಂತ ಹಿಡ್ಕೊಂಡ್ಬಿಟ್ಲು ನೀವ್ ಯಾಕೆ ತಲೆ ಕೆಡಿಸ್ಕೋತೀರಿ ಹನಿ ಬಗ್ಗೆ ನಾನಿದ್ದೀನಲ್ಲ ಅದು ಆ ಮನೆಗೆ ಮುಗ್ದೋಯ್ತು ವಿಷಯ ಅದಕ್ಕೆ ನಾನ್ ಮದ್ವೆ ಆಗಕ್ ಆಗಲ್ಲ ಅಂದೆ ಹುಡುಗಿಗೆ ಅವ್ರ ಅಣ್ಣ ಪೊಲೀಸು ಮದ್ವೆ ಆಗಿಲ್ಲ ಅಂದ್ರೆ ಎನ್ಕೌಂಟರ್ ಹೆಸರಲ್ಲಿ ಡುಮ್ ಅನ್ನಿಸ್ಬಿಡ್ತೀನಿ ಅಂತ ಈ ಕಡೆ ಅವಳ ಕಾಟ ಈ ಕಡೆ ಇವ್ರ ಅಣ್ಣನ್ ಕಾಟ ಎರಡೂ ಕಡೆ ತಪ್ಪಿಸ್ಕೊಂಡು ನಾನು ಬೇರೆ ಬೇರೆ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದೀನಿ ಸುಜಾ ಇದು ಮ್ಯಾಟ್ರು ಅದಕ್ಕೆ ಇಷ್ಟೆಲ್ಲ ಪೀಟಿಗೆ ಮೆಕ್ಯಾನಿಕ್ ಅದು ಇದು ಅಂತಲ್ಲ ಈ ಹುಡುಗ ಯಾರು ನಾನು ಒಬ್ನೇ ಓಡಾಡಿದ್ರೆ ನನ್ ಮೇಲೆ ಡೌಟ್ ಬಂದ್ಬಿಡ್ತದೆ ಅದಕ್ಕೆ ಈ ಡ್ರಾಮಾ ಆರ್ಟಿಸ್ಟ್ ನ ಜೊತೆ ಹಾಕೊಂಡೆ ಹೌದು ಸರ್ ಹೆಂಗೆ ಸರ್ ಆಕ್ಟಿಂಗ್ ಯಾವ್ದಾದ್ರು ಚಾನ್ಸ್ ಇದ್ರೆ ಕೊಡ್ಸಿ ಸರ್ ಆಯ್ತಪ್ಪ ಹೇಳ್ತೀನಿ ಬಿಡ ಪರವಾಗಿಲ್ಲ ಆದ್ರೂ ಓನರ್ ನಿಮ್ಮನ್ನ ನೋಡಿದ್ರೆ ಹೊಟ್ಟೆ ಒಂಥರ ಚುರುಕ್ ಅನ್ನತ್ರಿ ನಿಜವಲ್ಲೂ ಪಾಪ ಇಷ್ಟೇ ಅಲ್ವಾ ನೀನ್ ಹೇಳಕ್ಕಾಗದು ಈಗ ನೆಕ್ಸ್ಟ್ ಗೆಟಪ್ ಆಗಕ್ಕೆ ಅಮೌಂಟ್ ಇಲ್ಲ ಹಳೆ ಬಾಡಿಗೆ ಬಾಕಿ ಎಲ್ಲ ಕೊಡ್ಬೇಕು ಅದ್ ಕೊಟ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇವನಿಗೆ ಬೇರೆ ಸಂಬಳ ಕೊಡ್ಬೇಕು ಮುಂಚೆನೆ ಒಳ್ಳೆ ಮಾತಲ್ಲಿ ಕೇಳ್ಬೋದಾಗಿತ್ತಲ್ಲ ನೀವು ಒಂದ್ ನಿಮಿಷ ರೀ ಏನು ಮನಿ ಟ್ರಾನ್ಸ್ಫರಾ ಕನೆಕ್ಟ್ ಆಗ್ತಾ ಇಲ್ವಾ ನಂಬರ್ ಹೇಳು ನಾನೇ ಡೈಲ್ ಮಾಡ್ತೀನಿ ಮಾಡಿ 110 ಇರೇ ಒಂದ್ ನಿಮಿಷ ಸುಜಾ ಮಾತಾಡ್ತಾನಂತೆ ಪೊಲೀಸು ಪೊಲೀಸ್ಗೆ ಫೋನ್ ಮಾಡಿದ್ದೀನಿ ಅವರು ಸಿಗ್ನಲ್ ಹುಡ್ಕೊಂಡು ನನ್ನೇ ಹುಡ್ಕೊಂಡ್ ಬರ್ತಾವ್ರೆ ನಡಿಯ ಸಾಬ್ ಒಂದ್ ನಿಮಿಷ ನಿಮ್ನ ಎಲ್ಲೋ ನೋಡಿದ್ದೀನಲ್ಲ ಮಜಾ ಟಾಕೀಸಲ್ಲಿ ಇಲ್ಲ ಸರ್
ಇಲ್ಲ ಎಲ್ಲ ನೋಡಿದೀನಿ. ಪಿಕ್ಚರ್ ಅಲ್ಲಿ ಇಲ್ಲ ಸರ್. ನೆನಪಾಯ್ತು. ನಿನ್ನೆ ಸಂಜೆ ಪಾರ್ಕ್ ಅಲ್ಲಿ ಇವ್ರ ಮಗಳು ಹನಿ ಜೊತೆ ಒಂದೇ ಐಸ್ ಕ್ರೀಮ್ ನ ಇಬ್ರು ತಿಂತಾ ಇದ್ರಲ್ಲ, ಅದ್ರಲ್ಲಿ ನೀವೇ ತಾನೇ? ಪೊಲೀಸ್ 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 ಪೊಲೀಸ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ನಮ್ಮ ಕನ್ನಡ ಇಂಡಸ್ಟ್ರಿಲಿ ವಿಭಿನ್ನವಾದಂತಹ ಒಂದು ಕಥಾ ಹಂದರವನ್ನ ಹೊಂದಿರುವಂತ ಸಿನಿಮಾಗಳು ಬರ್ತಾನೆ ಇದಾವೆ. ಆದ್ರೆ ಪಕ್ಕಾ ರೊಮ್ಯಾಂಟಿಕ್ ಟೈಟ್ಲ್ ಇಟ್ಕೊಂಡು ಬರ್ತಾ ಇರುವಂತ ಈ ಸಿನಿಮಾಗೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ನಮ್ಮ ಹೆಮ್ಮೆಯ ನಟ, ನ್ಯಾಷನಲ್ ಅವಾರ್ಡ್ ವಿನ್ನರ್ ಸಂಚಾರಿ ವಿಜಯ್ ಅವರು. ಒಬ್ಬ ವಿಜುವಲಿ ಚಾಲೆಂಜ್ಡ್ ವ್ಯಕ್ತಿ ಏನಿದ್ದಾರೆ, ಆ ಒಂದು ಪಾತ್ರವನ್ನ ಇವರು ಅಭಿನಯಿಸ್ತಾ ಇದ್ದಾರೆ. ಅದರ ಹೆಸರೇ ಕೃಷ್ಣ ತುಳಸಿ. ಸೊ ಕೃಷ್ಣ ತುಳಸಿ ತಂಡದವ್ರನ್ನ ನಾವು ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಸಂಚಾರಿ ವಿಜಯ್, ಮೇಘಶ್ರೀ, ಪದ್ಮಜಾರಾವ್, ಡೈರೆಕ್ಟರ್ ಸುಖೇಶ್. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ನೀವು ಇಲ್ಲಿದ್ದೀರಾ? ಹಾ, ಇಲ್ಲೇ ಇದೀವಿ. ನಮಸ್ಕಾರ. ನಾವ್ ಇಲ್ಲಿಲ್ಲ, ಇಲ್ಲಿದ್ದೀವಿ. ಅವರು ವಿಜಯ್. ಸೂಪರ್ ಸರ್. ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು. ಡೈರೆಕ್ಟರ್ ಸಾಹೇಬ್ರೆ ವೆಲ್ಕಮ್. ಪದ್ದು ಅವರೇ ಪದ್ದು. ಲುಕಿಂಗ್ ವೆರಿ ಗುಡ್. ಫುಲ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ. ಜರಗಣಿ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ. ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ. ಸರ್ ಅವ್ರು ನಮ್ಮ ಬಗ್ಗೆ ಹೇಳಿದ್ದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ಕಮ್. ಹಾಯ್. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ಎಲ್ಲರೂ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಓಕೆ. ಕೃಷ್ಣ ತುಳಸಿ ತುಂಬಾ ಚೆನ್ನಾಗಿದೆ ಟೈಟ್ಲ್. ಹೇಳಿ ವಿಜಯ್, ಈ ಸಿನಿಮಾ ಬಗ್ಗೆ ಹೇಳಿ. ಕೃಷ್ಣ ತುಳಸಿ ಒಂದು ಬ್ಲೈಂಡ್ ಕಥೆಯನ್ನ ಇಟ್ಕೊಂಡು ಮಾಡಿರುವಂತದ್ದು. ಅದರಲ್ಲಿ ನಾನೊಬ್ಬ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಟೂರಿಸ್ಟ್ ಗೈಡ್. ಎಲ್ರಿಗೂ ಪ್ರಶ್ನೆ ಬರ್ಬೋದು, ಇವ್ನಿಗೆ ಕಣ್ಣೇ ಕಾಣಲ್ಲ, ಹೆಂಗ್ ಗೈಡ್ ಮಾಡ್ತಾರೆ? ಸೊ ಅದೇ ಸ್ಪೆಷಾಲಿಟಿ ಆ ಕ್ಯಾರೆಕ್ಟರ್ದು. ಇಡೀ ಚಿತ್ರನ ಒಂದು ಅಂದ್ರೆ ಬ್ಲೈಂಡ್ಸ್ ನ ಅವ್ರ ಜೀವನ ಚರಿತ್ರೆನ ಅನಾವರಣಗೊಳಿಸುವಂತ ಪ್ರಯತ್ನ ಕೃಷ್ಣ ತುಳಸಿ. ಹಾಗಾಗಿ ಬಹಳಷ್ಟು ಜನ ಅವ್ರ ಹತ್ರನೇ ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿರೋದು. ಎಸ್ಪೆಷಲಿ ಕೇಳದಂತ ಹಾಡು ಮೊಟ್ಟ ಮೊದಲನೇ ಬಾರಿಗೆ ಬ್ಲೈಂಡ್ಸ್ ನೇ ಇಂಟ್ರೊಡ್ಯೂಸ್ ಮಾಡಿರುವಂತ ಹಾಡು. ಅವರೇ ಡಾನ್ಸ್ ಮಾಡಿದ್ದಾರೆ, ಅವರೇ ಕುಣಿದಿದ್ದಾರೆ. ಅವರಿಂದ ಇನ್ಸ್ಪೈರ್ ಆಗಿ ನಾನು ಇವಾಗ ಡಾನ್ಸ್ ಮಾಡಿ. ಇದೊಂದು ಮ್ಯಾಟ್ರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಏನು ಅಂದ್ರೆ, ಈ ಒಂದು ಸಿನಿಮಾದಲ್ಲಿ ಇವರ ಕ್ಯಾರೆಕ್ಟರ್ಗೆ ಕಣ್ ಕಾಣಲ್ಲ, ಆದ್ರೆ ಅವರು ಒಬ್ಬ ಗೈಡಿನ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ನಿಮಗೆ ಕಾಣಲ್ಲ ಹೆಂಗೆ ಅಂತ. ಬಟ್ ಆಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ, ಬಿಕಾಸ್ ಐ ಆಲ್ವೇಸ್ ಟೇಕ್ ದ ರೆಫರೆನ್ಸ್ ಗಾನಯೋಗಿ ಪಂಚಾಕ್ಷರ ಗವಾಯಿ ಸಿನಿಮಾದು. ನಮ್ ತಂದೆ ಒಂದ್ ಮಾತು ಹೇಳೋರು, ನಿಜವಾಗ್ಲೂ ಅವರ ಜೊತೆ ಒಂದು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಆ ಸ್ಕೂಲಲ್ಲಿ ಶಾಲೆಯಲ್ಲಿ ಇದ್ದಂತ ಮಕ್ಕಳು ಅವರೆಲ್ಲ ಅವ್ರಿಗೆ ಕಣ್ ಕಾಣದೇ ಇದ್ರು ಮಾಡದಂತ ಒಂದು ಸಾಧನೆ ಇದೆಯಲ್ಲ, ದಟ್ ಇಸ್ ಟ್ರೆಮೆಂಡಸ್. ನಿಜವಾಗ್ಲೂ ಹೇಳ್ತೀನಿ, ಅವ್ರು ಮಾಡಿರುವಂತ ಕೆಲಸ, ಅವ್ರು ಮಾಡಿರುವಂತ ಸಾಧನೆ ನಾವುಗಳು ಮಾಡೋದಕ್ಕೂ ತುಂಬಾ ಕಷ್ಟ. ಅದು ಇಟ್ ಇಸ್ ಹೈಲಿ ಇಂಪಾಸಿಬಲ್ ಅಂತ ಸಾಧನೆ ಮಾಡೋದ್ರಂತ. ಸೊ ಐ ಡೋಂಟ್ ಥಿಂಕ್ ಏನಂತಾರೆ ಇಟ್ ಇಸ್ ಅ ಮೈನಸ್ ಪಾಯಿಂಟ್ ಅಂತ ನಾನು ಹೇಳ್ಕೊಡೋದಕ್ಕಾಗಲ್ಲ. ಯಾರಿಗೆ ನಿಜವಾಗ್ಲೂ ಕಣ್ ಕಾಣಲ್ಲ, ಐ ಥಿಂಕ್ ದೇರ್ ಇನ್ನರ್ ಐಸ್ ವಿಲ್ ಬಿ ಓಪನ್ ಆಲ್ವೇಸ್ ಅಂತ ಹೇಳ್ಬೋದು. ವಾಟ್ ಯು ಸೇ? ಎಸ್, ಟ್ರೂ, ವೆರಿ ಟ್ರೂ. ಸೂಪರ್. ಡೈರೆಕ್ಟ್ರೆ ಹೇಳಿ ಸಿನಿಮಾ ಬಗ್ಗೆ. ಆ ಸಿನಿಮಾ ಕೃಷ್ಣ ತುಳಸಿ ಅದೆಷ್ಟು ಪವಿತ್ರವಾದ ಪತ್ರನೋ ಸಿನಿಮಾನು ಅಷ್ಟೇ ಪವಿತ್ರವಾಗಿದೆ. ಆ ಟೈಟ್ಲಿಂದನೂ ನಾವು ತುಂಬಾ ಒಳ್ಳೆ ಟೈಟ್ಲ್ ಇಡಬೇಕು ಅಂತ ಒಂದಷ್ಟು ಹೂವುಗಳ ಹೆಸರಿಟ್ವಿ. ಮಲ್ಲಿಗೆ, ಜಾಜಿ, ಕನಕಾಂಬರ ಯಾವ್ದು ಸೆಟ್ ಆಗಲಿಲ್ಲ. ನನ್ನ ಫ್ರೆಂಡ್ ಒಬ್ರು ಒಂದು ಪತ್ರ ಹೆಸರು ಹೇಳ್ತೀನಿ, ಅದಿಡೋ ಅಂದ್ರು. ಕೃಷ್ಣ ತುಳಸಿ ಅಂತ ಇಟ್ಬಿಟ್ಟು ಕ್ಯಾರೆಕ್ಟರ್ ಅದೇ ನೇಮ್ ಇಟ್ಟೆ, ಕೃಷ್ಣ ತುಳಸಿ ಅಂತ. ಸೊ ಈ ಸಬ್ಜೆಕ್ಟ್ ಹುಟ್ಟಿದ್ದು ಹೇಗೆ ಅಂದ್ರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಒಂದು ಡಿಫ್ರೆಂಟ್ ಆಗಿ ನಾನು ಏನಾದ್ರು ಗುರುತಿಸ್ಕೋಬೇಕು ಇಂಡಸ್ಟ್ರಿಯಲ್ಲಿ ಅಂದ್ಬಿಟ್ಟು ಆಗ್ಲಿಂದಾನೇ ಥಿಂಕ್ ಮಾಡ್ಬೇಕಾದ್ರೆ ಒಂದು ಬ್ಲೈಂಡ್ ಸಬ್ಜೆಕ್ಟ್ ಮೈಂಡ್ ಹೊಳಿತು. ನಾನು ಒಂದು ಪೋಸ್ಟ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ, ರಾಜಾಜಿನಗರ ಹೆಡ್ ಆಫೀಸ್ ಇದೆ. ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್, ಅವನು ಫುಲ್ ಹುಟ್ಟು ಕುಡ್ರು, ಅವ್ರು ಗೌರ್ಮೆಂಟ್ ಎಂಪ್ಲಾಯಿ. ಅವನ ಕೆಲಸ ಏನು ಅಂದ್ರೆ, ಆ ಒಳಗಡೆ ದೊಡ್ಡ ಒಂದು ಟೇಬಲ್ ಇದೆ, ಆ ಟೇಬಲ್ ಮೇಲೆ ಮೇ ಐ ಹೆಲ್ಪ್ ಯು ಅಂತ ಬೋರ್ಡ್ ಇದೆ ಸರ್. ಕಣ್ಣಿರೋರಿಗೆ ಅವ್ರಿಗೂ ಹೇಳೋದು, ಕಣ್ಣಿರೋರಿಗೆ ಕಣ್ಣಿಲ್ದೇ ಇರೋ ವ್ಯಕ್ತಿ ಮಾರ್ಗದರ್ಶನ ಮಾಡೋದು. ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೆ, ಪೋಸ್ಟ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡ್ತಿದ್ದೆ, ನನ್ನ ಸಿನಿಮಾ ಕ್ಯಾರೆಕ್ಟರ್ ಬೇಕಲ್ವಾ, ಅಬ್ಸರ್ವ್ ಮಾಡ್ತಿದ್ದೆ. ಅವ್ರದ್ದು ಎಷ್ಟು ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂದ್ರೆ, ಕಣ್ಣಿರೋರು ಬರೋರು ಸರ್ ರಿಜಿಸ್ಟರ್ ಪೋಸ್ಟ್ ಎಲ್ಲಿ ಮಾಡ್ಬೇಕಂದ್ರೆ ಕೌಂಟರ್ ನಂಬರ್ 1 ಈ ತರ ಹೇಳೋರು. ಒಂದಷ್ಟು ಎಷ್ಟು ಅರ್ಧ ಇಂಗ್ಲಿಷು ಅರ್ಧ ಕನ್ನಡ ಹಿಂಗ್ ಮಿಕ್ಸ್ ಮಾಡ್ಕೊಂಡು ನೋಡಿ, ಐಬಾಲ ಇಲ್ಲ ಅವ್ರಿಗೆ, ಅಷ್ಟು ಇದ್ರಲ್ಲಿ ಮಾಡ್ತಿದ್ರು. ನನ್ನ ಸಿನಿಮಾಗೆ ಈ ಕ್ಯಾರೆಕ್ಟರ್ ಇಡಬೇಕು, ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಈ ಕ್ಯಾರೆಕ್ಟರ್ ಇಟ್ಟಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಯಾಕಂದ್ರೆ ಒಂದೇ ಲೊಕೇಶನ್ ಸಿಕ್ಬಿಡುತ್ತೆ ಅಂದ್ಬಿಟ್ಟು ನನಗೆ ಒಂದಷ್ಟು ಕಲರ್ಫುಲ್ ಲೊಕೇಶನ್ ಬೇಕು ಅಂದ್ಬಿಟ್ಟು ತುಂಬಾ ಥಿಂಕ್ ಮಾಡಿದೆ. ಗೈಡ್ ಅನ್ನೋದು ಒಂದು ಮೈಂಡ್ಗೆ ಹೊಳಿತು. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಂದ್ರೆ ಟೂರಿಸ್ಟ್ ಗೈಡ್ ಇಟ್ರೆ ಒಂದಷ್ಟು ಲೊಕೇಶನ್ ತೋರಿಸಬಹುದು, ಅದು ಒಂದು ವಾವ್ ಫ್ಯಾಕ್ಟರ್. ಕಣ್ಣು ಇಲ್ದೇ ಇರೋ ವ್ಯಕ್ತಿ ಕಣ್ಣಿರೋರಿಗೆ ವಸ್ತು ಬಗ್ಗೆ ಹೇಳೋದು. ಸೊ ಇದು ಒಂದಷ್ಟು ಮಡಿಕೇರಿಯಲ್ಲಿ ಶೂಟ್ ಮಾಡೋದ್ವಿ. ಅಲ್ಲಿ ರಾಜಾ ಸೈಟ್ ಇದೆ, ಗದ್ದಿಗೆ ಇದೆ, ಆಮೇಲೆ ಮಾನಸ ಗಂಗೋತ್ರಿಯಲ್ಲಿ ಒಂದು ಪ್ರಾಚ್ಯ ವಸ್ತು ವಿಭಾಗ ಇದೆ. ಸೊ ಆ ವಸ್ತುಗಳ ಬಗ್ಗೆ ಎಲ್ಲ ಶೂಟ್ ಮಾಡೋದ್ವಿ. ಸ್ವಲ್ಪ ಕಲರ್ಫುಲ್ ಆಗಿ ಮಾಡಿದ್ವಿ. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್. ಗುಡ್ ಥಾಟ್, ಗುಡ್ ನಾಟ್. ಮೇಘಶ್ರೀ ಹೇಳಪ್ಪ, ವಾಟ್ ಇಸ್ ಯೋರ್ ಕ್ಯಾರೆಕ್ಟರ್? ನಾನು ತುಳಸಿ ಅನ್ನೋ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ತುಳಸಿ ಅಂದ್ರೆ ಶೀಸ್ ಆನ್ ಡಬ್ಬಿಂಗ್ ಆರ್ಟಿಸ್ಟ್. ಡಬ್ಬಿಂಗ್ ಆರ್ಟಿಸ್ಟ್ ಅಂದ್ರೆ ನಾರ್ಮಲಿ ಮೂವಿಗೆ ಮಾಡ್ತಾರಲ್ಲ ಆ ತರ ಅಲ್ಲ, ಅವಳು ಸಿಕ್ಕಿದೆಲ್ಲ ಮಾಡ್ತಾಳೆ. ಡಬ್ಬಿಂಗ್, ಗೊಂಬೆ, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್, ಎವ್ರಿಥಿಂಗ್. ಸೊ ಅವಳು ಯಾರ ಜೊತೆ ಮಿಂಗಲೇನ್ ಆಗ್ತಿರಲಿಲ್ಲ. ಸೊ ಅವಳಿಗೆ ಕೃಷ್ಣ ಅನ್ನೋ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾರೆ.
ಕೃಷ್ಣ ಈ ಕಡೆ ಬರ್ಬೇಕು. ಎಲ್ಲ ನಿಮ್ ತರಾನೇ ಸರ್. ಸೊ ತುಳಸಿಗೆ ಕೃಷ್ಣ ಅಂತ ಹೆಸರಿಟ್ಕೊಂಡ್ಮೇಲೆ ಅಲ್ವಾ? ಅದು ಇವ್ರು ಕೃಷ್ಣ, ಅವ್ರು ಕ್ಲೀನ್ ಕೃಷ್ಣ. ಸೊ ತುಳಸಿಗೆ ಕೃಷ್ಣನ್ ಮೇಲೆ ಲವ್ ಆಗುತ್ತೆ. ಸೊ ಅವರಿಬ್ರು ಹೇಗೆ ಮೂವಿ ಪೂರ್ತಿ ಲವ್ ಮಾಡ್ತಾರೆ, ಅವರಿಬ್ರು ಕೆಮಿಸ್ಟ್ರಿ ಹೇಗಿರುತ್ತೆ, ಸೊ ದಟ್ಸ್ ದ ಸ್ಟೋರಿ. ವೆರಿ ಗುಡ್. ಕೃಷ್ಣ ತುಳಸಿ. ವೆರಿ ನೈಸ್. ಮತ್ತು ತಾವೇನ್ ದಬ್ಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ನಿಜ ಹೇಳ್ತೀನಿ, ಫೋನ್ ಬಂದಾಗ ಅಂದ್ರೆ ಸುಕೇಶ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು, ಫೋನ್ ಬಂದ ಅಮ್ಮನ್ ಪಾತ್ರ ಅಂದ ತಕ್ಷಣ ಅಯ್ಯೋ ಮತ್ತೆ ಅದೇನಾ ಅಮ್ಮ ಮಾಡಿ 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 ಸಾಕಾಗೋಗಿದೆ, ಏನಾದ್ರೂ ಒಂದು ಹೊಸ ಪಾತ್ರ ಇರಬಾರ್ದ ಅನ್ಕೊಂಡಿದ್ದೆ. ಬಟ್ ಕಡೆ ಇಲ್ಲ ಮೇಡಮ್ ಬಂದ್ ನಾನು ಕತೆ ಹೇಳ್ತೀನಿ. ಇದು ವೆನ್ ಹಿ ಮೆಟ್ ಮಿ ಅಂತ ಆ ಕತೆ ಹೇಳಿದಾಗ ಕತೆನೂ ಇಷ್ಟ ಆಯ್ತು. ಬಟ್ ಡೈರೆಕ್ಟರ್ ತುಂಬಾ ಸೆನ್ಸಿಟಿವ್ ಅಂತ ಗೊತ್ತಾಯ್ತು. ಅಂದ್ರೆ ವೆರಿ ಡೆಲಿಕೇಟ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ತಾರೆ. ಎರಡನೇದು ವಿಜಯ್, ಐ ಮೀನ್ ಬರಲ್ಲ ಕೃಷ್ಣ ಕುತ್ಕೊಳ್ಳಿ ಇಲ್ಲೇ, ಕುತ್ಕೊಳ್ಳಿ. ಅವ್ರದ್ದು ಆಕ್ಟಿಂಗ್ ಬಿಟ್ವೀನ್ ಆಕ್ಷನ್ ಅಂಡ್ ಕಟ್ಟು ನೀವ್ ನಿಜವಾಗ್ಲೂ ನೋಡ್ಬೇಕು. ದಿ ವೇ ಹಿ ಪರ್ಫಾರ್ಮ್ಸ್, ನನಗನ್ಸುತ್ತೆ ಹಿ ಇಸ್ ಅ ಪ್ರಾಡಜಿ. He's not a normal. He's a prodigy. He's not normal. Abnormal ಅಂತ. And ಇದಂತೂ ಇದು ಭಾರಿ ಫುಲ್ ಎನರ್ಜೆಟಿಕ್, ಕುಣಿತಾ ಇರುತ್ತೆ ಸೆಟ್ ಅಲ್ಲಿ, ಯಾವಾಗ್ಲೂ ಹಿಂಗೆ ನಗ್ತಾ ಇರುತ್ತೆ. ನೋಡಕ್ಕೆ ಎಷ್ಟು ಮುದ್ದಾಗಿದೆಯೋ ಹಂಗೆ ಮಾಡ್ತಾ ಇರುತ್ತೆ. ಸೊ ಪೈಸಾ ವಸೂಲ್. ಸೂಪರ್. ಅಲ್ಲ ಎಲ್ಲೆಲ್ಲಿಂದನೋ ಎಲ್ಲ ಫಸ್ಟ್ ಇದು ಕೇಳುವ, ಎಲ್ಲೆಲ್ಲಿಂದನೋ ಈ ಗಂಟೆಗಳನ್ನೆಲ್ಲ ಕತ್ಕೊಂಡ್ಬಂದು ಹಾಕೊಂಡಿದಿರಲ್ಲ. ತಿರುಗ್ರಿ ಒಂದು ನಿಮಿಷ. 1 2 3 4 5 6 7 8 9 10 11 12 24 ಗಂಟೆ ಇದೆ ಇವ್ರ ಹತ್ರ. ಬೇಜಾನ್ ಟೈಮ್ ಇದೆ ಗುರು, 24 hours ಬೇಜಾನ್ ಟೈಮ್ ಇದೆ. 24 hours 24 ಗಂಟೆನೂ ನಿಮ್ಮ ಹತ್ರನೇ ಇದೆ. ತಾವು ಮೇಸ್ಟ್ರ ಬಗ್ಗೆ ಮಾತಾಡೋದಕ್ಕೆ ಉತ್ಸುಕರಾಗಿದ್ದೀರಿ ಅಂತಲ್ಲ, ಏನು? ನಮ್ಗೆ ಊರಲ್ಲಿ 10th ಮುಗಿದ ತಕ್ಷಣನೇ PUC ಆದ ತಕ್ಷಣನೇ TCH ಮಾಡಿ ಮೇಸ್ಟ್ರ್ ಆಗ್ಬೇಕು. ಮೇಸ್ಟ್ರ್ ಆದ್ರೆ ಹೌದು, ಅದ್ ಮಾಡಿದ್ರೆ ತುಂಬಾ ಬೆಲೆ. ಡಾಕ್ಟರ್ಗೂ ಇಲ್ಲ, ಲಾಯರ್ಗೂ ಇಲ್ಲ, ಯಾರಿಗೂ ಇಲ್ಲ. ಮಾಸ್ಟರ್ ಆದ್ರೆ ಅಲ್ಲೇ ಹತ್ರದಲ್ಲೆಲ್ಲ ಊರಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾರೆ ಅಂತೇಳಿ ಹೆಣ್ಣುಗಳನ್ನ ಅವ್ರಿಗೆ ಜಾಸ್ತಿ ಕೊಡ್ತಾರೆ. ಅಂದ್ರೆ ಮದುವೆಗೆ ಒಬ್ರು ಮಾಸ್ಟರ್ ಇದ್ರು, ಮಾಸ್ಟರ್ ಹೆಣ್ಣು ಹುಡುಕ್ತಾ ಇದ್ರು, ಯಾರು ಹೆಣ್ಣು ಕೊಟ್ಟಿರ್ಲಿಲ್ಲ. ಸರಿ ಕೊನೆಗೆ ಎಲ್ಲ ಹುಡುಕಿ ಒಬ್ಬ ಹೆಣ್ಣು ಹುಡುಕಿ ಕೊಟ್ಟು ಮದುವೆ ಆಗೋಯ್ತು. ಮದುವೆ ಆಗಿ 1 ವಾರ ಆಯ್ತು, 15 ದಿನ ಆಯ್ತು, 1 ತಿಂಗಳಾಯ್ತು, ಅವ್ರ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಏನಿದು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ ಈ ಮನುಷ್ಯ ಮಾಸ್ಟರ್ ಆಗಿ? ಸರಿ ಅವ್ರ ಅಪ್ಪ ಅಮ್ಮನಿಗೆ ಹೋಗಿ ಕಂಪ್ಲೇಂಟ್ ಮಾಡೋರು, ಏನ್ ಸುಳ್ಳು ಹೇಳಿ ಮೇಸ್ಟರ್ ಅಂತ ಹೇಳಿ ಮದುವೆ ಮಾಡಿದ್ರ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಅವ್ರು ಕೇಳೋದು ಹೆಂಗೆ ಅಂತ ಮುಜುಗರದಿಂದ ಸುಮ್ನೆ ಇದ್ರಂತೆ 3 ತಿಂಗಳು. ಆಮೇಲೆ ಬಂದು ಕೇಳಿದಾರೆ, ಅಲ್ಲ ನೀವು ಮೇಸ್ಟ್ರು ಅಂತ ಹೇಳಿ ನಾವು ನಿಮ್ಗೆ ಗಾಡಿ ಗೀಡಿ ಎಲ್ಲ ಕೊಡ್ಸಿ ನಿಮ್ಗೆ ಜಮೀನೆಲ್ಲ ಕೊಟ್ಟು ಮದುವೆ ಮಾಡಿದೀವಿ, ನೀವು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ, ಏನ್ ಹಿಂಗಾದ್ರೆ ಅಂತ. ಯಾರು ಹೇಳಿದ್ದು? ಹಿಂಗೆ ಯಾರು ನನ್ನ ಮಗಳೇ ಹೇಳಿದ್ಲು. ನೀವು ಮೇಸ್ಟ್ರು ತಾನೆ? ಹೌದು, ಮತ್ತೆ ಯಾಕೆ ಕೆಲ್ಸಕ್ಕೆ ಹೋಗಲ್ಲ? ಹೋಗ್ತೀನಲ್ಲ 6 ತಿಂಗಳಿಗೆ ಒಂದ್ಸರಿ, 3 ತಿಂಗಳಿಗೆ ಒಂದ್ಸರಿ ಅಂತ. ಇದ್ಯಾವ ಸ್ಕೂಲ್ ಹಿಂಗ್ ಹೋಗೋದು? ನೋಡಿ ನಾನು ಮೇಸ್ಟ್ರು ಆದ್ರೆ ಸ್ಕೂಲ್ ಮೇಸ್ಟ್ರ್ ಅಲ್ಲ, ಹಾರ್ಮೋನಿಯಂ ನುಡ್ಸೋದು. ಇದು ನಮ್ಮೂರಲ್ಲಿ ನಡೆದಂತ ಘಟನೆ. ಪದ್ಮಜ ಅವರೇ, ನಿಮ್ಮ ಸುಪುತ್ರ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂತ, ಹೌದಾ? ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಲ್ಲ, ವೈಲ್ಡ್ ಲೈಫ್ ಕಾನ್ಸರ್ವೇಟರ್ ಒಂದ್ ಝೂ ಓಪನ್ ಮಾಡಿದಾನೆ ಇವಾಗ. ಮತ್ತೆ ಇವತ್ತು ನಿಮ್ಮ ನಾಚೆ ಬಿಟ್ಬಿಟ್ಟವ್ರೆ. ಅಪ್ಪ ಯಾಕೆ ನೀವು ಹಂಸ ಆಗಿರ್ಬೋದು, ಅಲ್ಲ ನವಿಲ್ ಆಗಿರ್ಬೋದು, ನೀವೇನ್ ಅನ್ಕೊಂಡ್ರಿ? ಲೋಕೇಶ್ ಒಂದು ನವಿಲ್ ಆಗಿ ಗಂಟೆ ಹಾಕ್ಬಿಟ್ಟು ಬಿಟ್ಟಿದ್ದಾರೆ, ಎಲ್ಲಾದ್ರೂ ವಾಪಸ್ ಬರ್ಬೇಕು ಅಂತ ಅಲ್ವಾ? ಅವನ್ ಹಂಗೆ ಅಟ್ಲೀಸ್ಟ್ ಇವಾಗ ಝೂ ಓಪನ್ ಮಾಡಿದಾನೆ ಸೃಜನ್. ಅಂದ್ರೆ ಇಟ್ ಇಸ್ ಅ ಡೊಮೆಸ್ಟಿಕ್ ಅನಿಮಲ್ ಝೂ. ಪ್ರಾಣಿ ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಕ್ಕಳೆಲ್ಲ ಹೋಗಿ ಅನಿಮಲ್ಸ್ ನ ಪೆಟ್ ಮಾಡ್ಬೋದು, ಪೆಟ್ ಸ್ಯಾಂಚುರಿ. ಇದು ಶುರು ಮಾಡಕ್ ಮುಂಚೆ he was doing research on king cobra. Wow, my favorites. ನನಗೆ ತುಂಬಾ ಇಷ್ಟ ಅವುಗಳು. ಅದು ಫುಲ್ ಎಲ್ಲಾ ತರದ್ದು ಸ್ನೇಕ್ಸ್ ಎಲ್ಲ ಹಿಡಿತಾನೆ. ಇಷ್ಟು ದೊಡ್ಡ ಸ್ನೇಕ್ಸ್, ಆಮೇಲೆ ಆ ಚಿಕ್ಕ ಸ್ನೇಕ್ ಇರುತ್ತಲ್ಲ ಅದನ್ನ ಹಿಂಗ್ ಮಾಡಿಸ್ತಾನೆ, ಇಲ್ಲಿಂದ ಹಿಂಗ್ ಬರೋ ಹಂಗೆ. ಅದು ಕದ್ದು ಮುಚ್ಚಿ ಇಷ್ಟೆಷ್ಟಿರುತ್ತಲ್ಲ, ಇದು ಎರೆಹುಳ, ಆ ವೆರೈಟಿ ಗೊತ್ತಿಲ್ಲ, ಏನೇನೋ ಹುಳ ಇರುತ್ತಲ್ಲ. ಇದು ಹಾವು, ಹುಳ ಅಲ್ಲ ಹಾವು. ಎರೆಹುಳ ಭೂಮಿಲಿ ಇರೋದ್ರಿ, ಹಾವು, ನಿಜವಾದ ಹಾವು. ಹಾವನ್ನೆಲ್ಲ ಹಿಂಗ ಆಟ ಆಡಿಸ್ತಾನೆ ಅವನು. ಹಂಗೆ ಒಂದಿನ ನಮ್ಗೆ ಕೇಳ್ದೆ ಮನೆಗೆಲ್ಲ ಹಾವು ತರ್ತಿದ್ದ, ಈಗೊಂದು 1 year ಬ್ಯಾಕ್. ಸೊ ಎಲ್ಲೋ ಹಾವು ಬಚ್ಚಿಟ್ಬಿಟ್ಟಿದಾನೆ ಅದನ್ನ. ಸೊ ಅವನ ರೂಮ್ ಅಲ್ಲಿ ಮಂಚದ ಕೆಳಗಡೆ ಒಂದು ಬ್ಯಾಗ್ ಬಿದ್ದಿದೆ, ಜಸ್ಟ್ ಒಂದು ಬ್ಯಾಗ್. ಸರಿ, ನಾನು ನಮ್ಮ ಮನೆ ಕೆಲಸದವ್ರು ಅದನ್ನ ಕ್ಲೀನ್ ಮಾಡೋಣ ಅಂತ ಬ್ಯಾಗ್ ಹಿಂಗ್ ಪರ್ಕೆ ಹಾಕಿದ್ರೆ ಬ್ಯಾಗ್ ಆಚೆ ಬರುತ್ತೆ ತಾನೆ.
ಹಿಂಗ್ ಪರ್ಕೆ ಹಾಕ್ತಿವಿ, ಬ್ಯಾಗ್ ಭಾರ. ಸುಮ್ನೆ ಒಂದ್ ಬ್ಯಾಗ್ ಸುಮ್ನೆ ಹಿಂಗ್ ಬಿದ್ದಿದೆ, ಭಾರ ಅಂದ್ರೆ ಹಿಂಗ್ ಎಷ್ಟು ಮಾಡಿದ್ರು ಭಾರ. ಆಮೇಲೆ ಒಳಗಿಂದ ಹಿಂಗೆ 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 ಒದ್ದಾಡಕ್ ಶುರು ಆಗೋಯ್ತು. ಅವಾಗ ಗೊತ್ತಾಯ್ತು there is a big king cobra inside the bag ಅಂತ. ಇದು ಮೈಯೆಲ್ಲ ಜುಂಬನ್ ಆಗೋಯ್ತು. ಎಲ್ಲ ಅಮ್ಮಂದ್ರಿಗೆ ಮಕ್ಕಳು ನಾಗಕನ್ನಿಕೆ ತಗೊಂಡ್ಬರ್ತಾರೆ ಅಂದ್ರೆ ಇವ್ರ ಮಗ ನಾಗ ತಗೊಂಡ್ಬಂದಾನೆ. ಹೆಂಗಿದೆ ನೋಡಿ, ಆ ಟೆನ್ಷನ್ ಇರುತ್ತೆ ಹುಡುಗಿನ ಕರ್ಕೊಂಡು. ಅಯ್ಯೋ ಯಾರೋ ಇದು ಅಂತ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ರೆ ಭಯ ಆಗುತ್ತೆ ಅಂದ್ರೆ ಆವು ತಗಮ್ಮ. ಇಲ್ಲ ಕೇಳಿದೀನಿ ಇದ್ರ ಬಗ್ಗೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದಾರಂತ ಅವ್ರ ಮಗ, ಒಂದು ಝೂ ಟೈಪ್ ಮಾಡಿದಾರೆ, ಎಲ್ಲ ಮಕ್ಕಳೆಲ್ಲ ಹೋಗಿ ಪ್ರಾಣಿ ಅಂತ. ವೆರಿ ಗುಡ್ ವೆರಿ ಗುಡ್. ಹಾ ಮೇಘಶ್ರೀ, ತಾವು ಕಾರ್ಟೂನ್ ವಾಯ್ಸ್ ಗಳೆಲ್ಲ ಚೆನ್ನಾಗಿ. ಯಾ ಅಂದ್ರೆ ಕಾರ್ಟೂನ್ ವಾಯ್ಸ್ ನಾನು ಕಲ್ತಿಲ್ಲ, ಈ ಮೂವಿ ನಾನು ಆಕ್ಚುಲಿ ಮಾಡಿದೀನಿ. ಬಾಬಿ ಡಾಲ್ ತರ ವಾಯ್ಸಸ್ ಎಲ್ಲ. ಸರ್ ಯಾವ್ದು ಬೇಕು ಸರ್? ಇವಾಗ ನಮ್ಮ ಇಜಿಲಾಗೆ ಯಾವ ವಾಯ್ಸ್ ಅಲ್ಲಿ ಮಾತಾಡ್ಸೋಕೆ ಇಷ್ಟಪಡ್ತೀರಾ? ಇಜಿಲಾ ಅವ್ರಗ? ಓಕೆ, ನಾನ್ ಮಾತಾಡ್ತೀನಿ, ಅವರು ರಿಯಾಕ್ಟ್ ಮಾಡ್ಲಿ, ಸರಿನಾ? ಓಕೆ, ಈಗ ಅರ್ಥ ಆಯ್ತಾ? ರಮೇಶ್ ನನ್ ಬಾಲ್ ಎಲ್ಲಿ ಅಂತಂದ್ರು ಅಲ್ವಾ ಸರ್? ಸರ್ ಅವ್ರು ಹೇಳಿದ್ದು ಯಾವ ಕ್ಯಾರೆಕ್ಟರ್ ಅಂತ ಹೇಳಿ ಎಂದಿದ್ದು. ಹೌದಾ? ಇಲ್ಲ ಅಂದ್ರೆ ನೀವು ಅದಕ್ಕೆ ರೆಸ್ಪಾಂಡ್ ಮಾಡಿ, ರೆಸ್ಪಾಂಡ್ ಮಾಡಿ. ಓಕೆ ಓಕೆ ಓಕೆ, ರೆಡಿ? ಬಾಲಲ್ಲಿ ಆಟ ಆಡ್ಬಿಟ್ಟೆ, ಪಂಚರ್ ಆಯ್ತು, ಎಸದ್ಬಿಟ್ಟೆ. ನಿಮ್ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ತಾ ಇದಾರೆ. ಓಕೆ, ಹೊಸ ಬಾಲ್ ಕಳಿಸ್ತೀನಿ, ಏನು ಬೇಜಾರ್ ಮಾಡ್ಕೋಬೇಡಿ. ಬಾಲ್ ತಾನೆ, ಬನ್ನಿ ಶಾಪಿಂಗ್ ಹೋಗೋಣ, ಕೊಡಿಸ್ತೀನಿ. ಹೆಂಗೋ ಒಂದ್ ಹೆಣ್ಮಕ್ಳು ನಾಚ ಕರ್ಕೊಂಡು ಹೋಗ್ಬೇಕಲ್ಲ, ಬಾಲಲ್ಲಿ ಏನಾದ್ರೂ ಒಂದ್ ಮಾಡ್ಕೊಂಡು. ಬಾಲಲ್ಲಿ ಬಾಲು ಯಾರು ವಾಯ್ಸ್ ಇದ್ರಲ್ಲಿ ಮಾತಾಡಿದ್ ನೀವು? ಜಸ್ಟ್ ಲೈಕ್ ನಾರ್ಮಲಿ ಒಂದ್ ಗೊಂಬೆ. ಈಗ ಹುಡುಗಿರ್ ಹೇಗ್ ಮಾತಾಡ್ತಾರೆ. ನೆಕ್ಸ್ಟ್ ಸೊ ಇವಾಗ ನೀವು ಪೊಲೀಸು, ಗೊಂಬೆಲಿ ಪೊಲೀಸು. ಗೊಂಬೆಲಿ ಪೊಲೀಸು. ಸೊ ನಾನೀಗ ಗೊಂಬೆ ಹುಡುಗಿ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ಅವ್ರ ಮೇಲೆ. ಬಿಕಾಸ್ ಬಾಲ್ ಬಿಸಾಕಿದ್ರಿ, ಓಕೆನಾ? ಓಕೆ, ಈಗ ಹೋಗಿ ಡಿಚ್ಚಿ ಹೊಡೆ ಹೇಳ್ತೀನಿ ಆಗಿದಾಗಿ. ಗಾಯ ಆಗುತ್ತಾ? ತಗೋ ಕೋಲು ಬಾರ್ಸ್ ಹೇಳ್ತೀನಿ. ಮನ್ಸು ಬರ್ತಾ ನಿಮಗೆ? ಮನ್ಸು ಬರ್ತಾ ನಿಮಗೆ? ನನ್ನ ನೋಡಿ ಬಾರ್ಸಕರ ಮನ್ಸು ಬರ್ತಾ ನಿಮ್ಗೆ? ಹೌದು, ಬಾರ್ಸಕಂತ ನೋಡಕ್ ತಬ್ಲಾ ತರ ಇದ್ರ, ಬಾರಿಸ್ಬೇಕು ಅನ್ಸದೆ. ನೆಕ್ಸ್ಟ್ ವಾಯ್ಸ್ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಅನೌನ್ಸ್ಮೆಂಟ್ ಬರೋದು. ರೈಲ್ವೆ ಸ್ಟೇಷನ್ ಆಕ್ಚುಲಿ ಅದು ಕೂಡ ಈ ಮೂವಿ ಇದೆ, ನಂಗೆ ಗೊತ್ತಿರ್ಲಿಲ್ಲ. ಇಟ್ಸ್ ಲೈಕ್ ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಈ ಟ್ರೈನ್ ಇಷ್ಟೊತ್ತಿಗೆ ಬರುತ್ತೆ ಅಂತ, ಆ ತರ. 10 your attention please, train number 103 Delhi Express will arrive at platform number 1. ಕಳೆಗಾಯ ಬೆಸ್ಟ್. ನಾವು ಕಳೆಗಾಯ ಮಾಡ್ಕೊಂಡ್ ಬರೋಣ ಬನ್ನಿ ಸರ್. ಟಿಂಗ್ ಡಾಂಗ್. ಸರ್ ನೀವು ಒಂದ್ಸಲಿ ಮಾಡಿ ಸರ್, ಐ ವಾಂಟ್ ಟು ಲಿಸನ್ ಟು ಯು. ಓಕೆ, ನಾನು ಹೇಳ್ತೀನಿ, ನೀವು ಅದನ್ನ ರಿಪೀಟ್ ಮಾಡಿ. ಓಕೆ. 10 Your attention please. Your attention please. Okay. ಕಾರಿಂದ ಇದು. Train number 11025 Delhi Express Chennai Express will arrive at platform number 1. ಸರ್ ಡೆಲ್ಲಿ ಎಕ್ಸ್ಪ್ರೆಸ್ ಚೆನ್ನೈ ಎಕ್ಸ್ಪ್ರೆಸ್ ಒಂದಲ್ಲೇ ಕೂತ್ಕೊಳ್ಳಲ್ವ ಅಲ್ಲಿ? ನಮಸ್ಕಾರ. ನಮಸ್ಕಾರ. ನಿಮ್ಮನ್ನೆಲ್ಲೋ ನೋಡಿದೀನಿ ನಾನು. ಅಲ್ಲೇ ಟಾಯ್ಲೆಟ್ ಹತ್ರ. ಇಲ್ಲ. ಇದು ಗೊತ್ತಾಯ್ತು, ಎದ್ದೇಳು ಮಂಜುನಾಥ ಪಿಕ್ಚರ್ ಅಲ್ಲಿ ಮಾಡಿದ್ರಲ್ಲ. ಅಯ್ಯ, ನಮ್ಮ ಅಣ್ಣ. ನಿಮ್ಮ ಅಣ್ಣನ? ತುಂಬಾ ತರಲೆ. ನೀವ್ ಯಾರು ಗೊತ್ತಾಯ್ತು? ಅವ್ರ ತಮ್ಮ. ಅದೇ 2 ಮಕ್ಕಳು. ಅಯ್ಯೋ ಸಾರಿ, 3 ಸರ್. 3 ಗೊತ್ತಾಯ್ತು. ನಾನು ಅವನು ಮಾತಾಡ್ತಿಲ್ಲ. ಯಾಕೆ? ನಾನು ಕನ್ನಡಕ ಕಟ್ಕೊಂಡು ಹೋಗ್ಬಿಟ್ಟು. ಕನ್ನಡಕ ಕಿತ್ಕೊಂಡೋದ್ರ? ಮತ್ತೆ ಇವಾಗ ಹಾಕೊಂಡಿದ್ದೀರಾ ವಸ್ತು? ಬೇರೆ ಯಾರೋ ಕೊಟ್ಟಿದ್ದು. ವಾ ಶಬಾಷ್. ಮತ್ತೆ ಹೆಂಗಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ವೆರಿ ಗುಡ್. ಹೆಂಗ್ ನಡೀತಾ ಇದೆ ಸರ್ ಜೀವನ? ಏನೋ ನಡೀತಾ ಇದೆ. ನೀವೇನ್ ಮಾಡ್ಬೇಕು ಅಂತಿದ್ದೀರಾ ಜೀವನದಲ್ಲಿ? ಸರ್ ನಾನೀಗ ಇನ್ನೇನ್ ಎಲೆಕ್ಷನ್ 3 ತಿಂಗಳೈತೆ, ನಿಂತ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಿಂತ್ಕೊಳ್ಳೋಣ? ನಿಂತೇ ಇದ್ದೀರಲ್ರಿ? ಮತ್ತೆ ಎಲೆಕ್ಷನ್ ನಿಂತ್ಕೊಳ್ಳೋದು. ಸುಮ್ನೆ ರೀ. ಎಲೆಕ್ಷನ್ ಹೆಂಗ್ರಿ ನಿಂತ್ಕೋತೀರಾ ನೀವು? ಯಾಕೆ ಸರ್? ಎಲೆಕ್ಷನ್ ಏನಕ್ಕೆ ನಿಲ್ಬೇಕು ನೀವು? ಸರ್ ಎಲ್ಲಾ ಕ್ಷೇತ್ರದಿಂದ ಒಬ್ಬೊಬ್ರು ನಿಲ್ಲಿಸ್ತಾವ್ರೆ, ನಾವೇನ್ ಕಡಿಮೆನಾ? ಪಾಯಿಂಟ್ ಇದೆ. ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಇದೀವಿ ತಾನೆ? ಹೌದೌದು. ಕಣ್ಣಕ್ ಕಾಣದ್ ಬಾಲ್ ನೋಡಿದ್ದೀವಿ. ಕರೆಕ್ಟ್ ಹೌದಲ್ವಾ? ಹೌದು. ನ್ಯಾಷನಲ್ ಅವಾರ್ಡ್ಗಳೆಲ್ಲ ತಗೊಂಡವ್ರು ನಮ್ಮ ಹುಡುಗರು. ಹೌದು. ಇಲ್ಲೇ ಇದ್ದೀರೇನೋ? ನೋಡಿ, ಸೂಪರ್.
ವಾ ಶಬಾಷ್ ಶಬಾಷ್. ಅದಕ್ಕೆ ಲಾಜಿಕ್ ಇದೆ. ಹಾ, ನಾವು ಎಲೆಕ್ಷನ್ ನಿಂತ್ಕೊಂಡು ಏನಾದ್ರೂ ಒಂದು ಜನಸೇವೆ ಮಾಡೋಣ ಅಂತ. ಏನ್ ಮಾಡ್ಬೇಕು ಅಂತ ಇದ್ದೀರಾ ಜನಸೇವೆ? ಸರ್ ನಾನು ಏನಕ್ಕೆ ನಿಂತ್ಕೋತಾ ಇದ್ದೀನಿ ಗೊತ್ತಾ? ಏನಕ್ಕೆ? ಅಮೆರಿಕಾದಲ್ಲಿ ನನ್ನ ಫ್ರೆಂಡ್ ಇದ್ದಾನೆ. ಹಾ, ಇಲ್ಲಿ ಕಸದ ವಾಸನೆ ಅಲ್ಲಿಗೆ ಹೋಗ್ತಾ ಇತ್ತಂತೆ. ಓ ಇಲ್ಲೆಲ್ಲ ಗಾರ್ಬೇಜ್ ಜಾಸ್ತಿ ಆಗೋಗಿದೆ ಅಂತ. ಅದಕ್ಕೆ ನೀನಾದ್ರೂ ಯಾರು ಏನು ಮಾಡ್ಲಿಲ್ಲ, ನೀನಾದ್ರೂ ನಿಂತ್ಕೊಂಡು ಎಲೆಕ್ಷನ್ ಅಲ್ಲಿ ಗೆದ್ದು ಏನಾರ ಮಾಡು ಅಂತ ಹೇಳ್ದ. ಏನ್ ಮಾಡ್ಬೇಕು ಅಂತಿದ್ರ ನೀವು? ಸರ್ ನಾನು ಎಲೆಕ್ಷನ್ ನಿಂತಾಗಿ ಗೆದ್ಕೊಂಡು ಕೆಲಸ ಮಾಡ್ತೀನಿ ಸರ್ ಜನಸೇವೆ. ಏನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು ಅಂತಂದ್ರೆ ಈಗ ನಮ್ಮ ಹುಡುಗರಿಗೆ ಹಾಸ್ಟ್ಲು ಒಂದು ಬಣ್ಣ ಸುಣ್ಣ ಹೊಡ್ಸ್ಬೇಕು. ನನಗೆ ಗಾಡಿ ಇಲ್ಲ, ಒಬ್ಬ ಡ್ರೈವರು ಒಂದು ಕಾರು. ನಮ್ಮ ಹಾಸ್ಟ್ಲಿಗೂ ಹೋಗೋ ರೋಡ್ ಮೇನ್ ರೋಡ್ಗೆ ಚೆನ್ನಾಗಿ ಮಾಡ್ತೀವಿ. ಎಲ್ಲ ಬರೀ ನಿಂಪಿಗೆ ಮಾಡ್ಕೊತಾ ಇದ್ರಲ್ರಿ, ಜನರಿಗೆ ಏನ್ ಮಾಡ್ತೀರಾ? ಅಯ್ಯೋ 5 ವರ್ಷದಾಗ ಅಷ್ಟೇ ಆಗೋದು. ಚೆನ್ನಾಗಿದೆ. ಆದ್ರೆ ಇವಾಗ ಹೆಂಗೆ ಈ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ತಯಾರಿ ಎಲ್ಲ ಹೆಂಗ್ ಮಾಡ್ಕೊಂಡಿದ್ದೀರಾ ನೀವು? ಸರ್ ಎಲ್ಲ ನಮ್ಮವ್ರ ಹುಡುಗರು ಅವರಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಮತ್ತೆ ಯಾರೋ ಕೇಳಿದ್ರು ಮೊನ್ನೆ ನಿಮ್ಮಂಗೆ, ಅಲ್ಲಪ್ಪ ದೃಷ್ಟಿ ಇರೋರೇ ಹಿಂಗೆ, ನೀನ್ ಗೆದ್ರಿ ಏನ್ ಕೆಲಸ ಮಾಡ್ತೀಯ ಅಂತ. ಅದಕ್ಕೆ ನಾನು ಅವ್ರನ್ನ ಕೇಳ್ದೆ, ಕಣ್ಣಿರೋರು ಏನ್ ದಬ್ಬಾಕವ್ರಪ್ಪ ಇಷ್ಟ ದಿನ ಅಂತ. ಪಾಯಿಂಟ್ ಒಳ್ಳೆ ಪಾಯಿಂಟ್ ಅಲ್ವಾ ಸರ್? ಕರೆಕ್ಟ್ ಆಗಿ ಹೇಳಿದ್ರಿ. ಆದ್ರೆ ನನ್ಗೊಂದ್ ಬೇಜಾರು, ಏನು? ಜನ ನಮ್ಮಂತವ್ರನ್ನ ಕಂಡ್ರೆ ಕರುಣೆ ತೋರಿಸ್ತಾರೆ. ಕರುಣೆ ಅಲ್ಲ ಸರ್ ಬೇಕಾಗಿರೋದು, ಮತ್ತೆ ಕೆಲ್ಸ. ಇದು ಲಾಜಿಕ್. ಕೆಲ್ಸ ಕೊಡಿ ಸರ್. ಇನ್ನೊಂದು ಹೇಳ, ದೇವ್ರು ನನ್ ಗುರುಗಳು ಹೇಳ್ತಾ ಇದ್ರು, ನಾರಾಯಣ ದಾಸರು, ಮನುಷ್ಯನಿಗೆ ಮಾತ್ರ ಮೋಸ ಮಾಡೋದು ಗೊತ್ತಿರೋದು, ದೇವ್ರಿಗೆ ಗೊತ್ತಿಲ್ವಂತೆ. ಪರಮಾತ್ಮ ನಮಗ್ ಜನ್ಮ ಕೊಡುವಾಗ ಏನಾದ್ರೂ ನಮ್ಮಲ್ಲಿ ಹಂಗ ಊನ ಮಾಡೋದ್ ತಗೊಂಡ್ಬಿಟ್ರೆ ಅವನು ಅಲ್ಲಿಂದ ವಾಪಸ್ ಬರುವಾಗ ಎಕ್ಸ್ಟ್ರಾ ಬುದ್ಧಿ ಕೊಟ್ಟಿರ್ತಾನಂತೆ ನಮ್ಮಂತವ್ರಿಗೆ. ಕರೆಕ್ಟ್ ಆಗಿ ಇದನ್ನ ಒಪ್ಪ ಅಂತ ಮಾತು ಹೇಳಿದ್ರಿ. ಚೆನ್ನಾಗಿದೆ. ನೀವ್ ಅನ್ಕೋಬಹುದು ನಿಮ್ಗೆ ಓಟ್ ಹಾಕೋರಿ ಅಂತ ಹೆಂಗ್ ಹೇಳ್ತೀರಾ ಅಂತ. ಹೌದು, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಕಣ್ಣಿರೋರ್ಗ್ ತಾನೆ ಗೊತ್ತಾಗುತ್ತಾ ಯಾರು ಓಟ್ ಹಾಕೋರಿ ಅಂತ. ಚೆನ್ನಾಗಿಟ್ಟವ್ರ ಎಲ್ಲಾರ ಹತ್ರನು ಕುಡಿತಾರೆ, ಎಲ್ಲಾರ ಹತ್ರನು ತಿಂತಾರೆ, ಅಲ್ಲಿ ಹೋಗ್ಬಿಟ್ಟು ಯಾರಿಗೋ ಒತ್ತು ಬಂದಿರ್ತಾರೆ. ಸರಿ, ಇವಾಗ ನೀವು ಗೆದ್ರೆ ಜನರಿಗೆ ಏನ್ ಆಶ್ವಾಸನೆ ಕೊಡ್ತೀರಾ? ಆಶ್ವಾಸನೆ ಏನ್ ಕೊಡ ಸರ್, ನಮ್ಮ ಏರಿಯಾ ಬಂದ್ರೆ ಒಳ್ಳೆ ವಾಸನೆ ಸಿಗುತ್ತೆ. ಸ್ವಾಮಿ, ನೀವು ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಜಯಬೇರಿ ಆಗಿ ಅಂತ ನಾನು ಹಾರೈಸ್ತೀನಿ. ಓಕೆನಾ? ನಿಮ್ಮ ಓಟು ನಮ್ಗೆ ಹಾಕ್ಬೇಕು. ಏನ್ ಕೊಡ್ತೀರಾ? ಕೈ. ಸೂಪರ್. ನಮ್ಮ ಕೃಷ್ಣ ತುಳಸಿ ಸಿನಿಮಾದಲ್ಲಿ ಪ್ರಮುಖವಾದಂತ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋರು ನಮ್ಮ ತಬಲಾ ನಾಣಿಯವರು. ಬರ್ರ ಕ್ಲಾಪ್ಸು. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬನ್ನಿ, ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಹೇಳಿ ತಮ್ಮ ಪಾತ್ರ ಸಿನಿಮಾದಲ್ಲಿ, ತಮ್ಮ ಪಾತ್ರ. ಮೊದಲೇದಾಗಿ ಸುಕೇಶ್ ಅವ್ರ ನಿರ್ದೇಶಕರಿಗೆ ನಮಸ್ಕಾರ. ಯಾಕೆಂದ್ರೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ. ಎದೇಳು ಮಂಜುನಾಥ ಮತ್ತೆ ಜ್ಞಾಪಿಸ್ಬಿಡ್ತು ಆ ಸಿನಿಮಾ ನನಗೆ. ಅಲ್ಲಿ ಬ್ಲೈಂಡ್ ಸ್ಕೂಲಲ್ಲಿ ನಾನು ಮ್ಯಾನೇಜರ್. ನನ್ನ ಪಾತ್ರ ಏನು ಅಂದ್ರೆ, ಮನುಷ್ಯನಿಗೆ ಬಡತನ ಕೊಡ್ತಾನೆ ದೇವರು, ಕೊಳಕ್ತನ ಕೊಟ್ಟಿರಲ್ಲ. ನಮ್ಮನ್ನ ನಾವು ರೂಪಿಸ್ಕೊಂಡ್ರೆ ಜೀವನ ಇರೋವರೆಗೂ ಆ ರೂಪ ನಮ್ಮಲ್ಲಿರುತ್ತೆ. ಯಾರೇ ಆಯ್ತು, ಬೇರೆಯವ್ರು ಬಂದು ರೂಪ ಕೊಟ್ರೆ ಅವ್ರು ಹೋದ್ಮೇಲೆ ಅಳಿಸೋಗ್ಬಿಡುತ್ತೆ. ಈ ಉದ್ದೇಶಕ್ಕೆ ನಾನು ಮೋಟಿವೇಟ್ ಮಾಡ್ತಾ ಇರ್ತೀನಿ ಅವ್ರಿಗೆ. ನಿಮ್ಗೆ ಕಣ್ಣಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಹೊರಗಣ್ಣಿದ್ರೆ ಮುಖ್ಯ ಅಲ್ಲ. ಇಡೀ ಜಗತ್ತಲ್ಲಿ ಯಾರ್ಯಾರು ಸಾಧನೆ ಮಾಡಿದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕಣ್ಣು ಮುಚ್ಚೆ ಸಾಧನೆ ಮಾಡಿರೋದು. ತಪಸ್ ಮಾಡೋರು ಯಾರು ಕಣ್ಣು ಬಿಟ್ಟು ಸಾಧನೆ ಮಾಡಿಲ್ಲ. ಅವ್ರ ಹೆಸರು ಇನ್ನೂ ಅಚಂದ್ರಾರ್ಕವಾಗಿ ಉಳಿದಿದೆ ಈಗ. ಅದಕ್ಕೆ ಹೊರಗಣ್ಣಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಒಳಗಣ್ಣು ಯಾರಿಗಿಲ್ಲ ಅವನು ನಿಜವಾದ ಕುರುಡ ಅಂತ. ಎದೇಳು ಮಂಜುನಾಥ ಮಾಡೋಕ್ ಮುಂಚೆ ಒಬ್ಬ ಬ್ಲೈಂಡ್ ಜೊತೆ ಒಂದು 5 ದಿನ ಇದ್ದೆ ನಾನು ಒಂದು ರೂಮಲ್ಲಿ. ಅವ್ರಿಗೆ ಏನ್ ಅನಿಸ್ತಾ ಇರುತ್ತೆ ಅಂದ್ರೆ, ಇವಾಗ ನಾವ್ ಯಾರೋ ಬಂದು ಮಾತಾಡ್ಸಿದ್ದೆ ಅನ್ಕೊಳ್ಳಿ, ನಮಸ್ಕಾರ ನಾಣಿ ಅವರೇನು, ಬನ್ನಿ ಸರ್, ಚೆನ್ನಾಗಿದ್ದೀರಾ, ನಾನ್ ಚೆನ್ನಾಗಿ ಕಾಣ್ಬೇಕು ಅವ್ರಿಗೆ ಅನಿಸ್ತಾ ಇರುತ್ತೆ ಒಳಗಡೆ. ಅದೊಂದು ದೃಷ್ಟಿ ಒಂದಿಲ್ಲ ಅಂತ ಬಿಟ್ರೆ ಇನ್ನೆಲ್ಲಾ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅವ್ರಿಗೆ ದೇವ್ ಕೊಟ್ಟಿರ್ತಾನೆ. ಗ್ರಾಸ್ಪಿಂಗ್ ಪವರ್. ಎದೇಳು ಮಂಜುನಾಥ ಸಿನಿಮಾದಲ್ಲಿ ಒಂದು 30 ಜನ ಮಕ್ಕಳು ಸಿಕ್ಕಿದ್ರು, ಬ್ಲೈಂಡ್ ಸ್ಕೂಲ್ ಹುಡುಗರು. ಅವ್ರಿಗೆ ಹಾಡು ಹೇಳ್ಕೊಡ್ಬೇಕು ನಾನು. ನಾನೇ ತಬಲ ನುಡ್ಸ್ಕೊಂಡು ಹೇಳಿದ್ದು. 2 ಸರಿ ಹಾಡಿದ್ ನಾನು. ಸಾಂಗ್ ಫುಲ್ ಹಾಡಿದ್ರು ಸರ್ ಶೂಟಿಂಗ್ ಅಲ್ಲಿ, ಒಂದು ಲೈನ್ ಮಿಸ್ ಮಾಡಿಲ್ಲ ಯಾರು. ಕಣ್ಣೀರವ್ರಿಗೆ ಏನು ಅಂದ್ರೆ, ಸಾಹಿತ್ಯ ಬರ್ಕೊಳ್ಳೋದು, ಅದ್ರ ಕಡೆ ಗಮನ ಕೊಡ್ಬೇಕು, ನೋಡ್ಕೋಬೇಕು, ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಳ್ಳೋದು, ಬುಕ್ ಅಲ್ಲಿ ಇಟ್ಕೊಳ್ಳೋದು, ಇದು ಇವ್ರಿಗೆ ಗೊತ್ತಿಲ್ಲ. ಸೊ ಒಳಗಿಟ್ಕೋಬೇಕು, ಒಂದ್ಸರಿ ಕೇಳಿದ್ರೆ ಒಳಗೆ ಹಾಕೊಂಡ್ಬಿಡ್ತಾರೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ನಮ್ಮ ಮಜಾ ಟಾಕೀಸ್ ಅಲ್ಲಿ ಇಫ್ ಯು ರಿಮೆಂಬರ್ ಬಸವರಾಜ್ ಅಂತ ಬಂದಿದ್ದು ಹುಡುಗ 30 ನಂಬರ್ಗಳನ್ನ ಜ್ಞಾಪಕ ಇಟ್ಕೊಂಡು ಅದೇ ಆರ್ಡರ್ ಹೇಳಿ ರಿವರ್ಸ್ ಬೇರೆ ಹೇಳ್ತಾ ಇದ್ದು. ದಟ್ ಇಸ್ ಆಲ್ ಆಫ್ ಕೋರ್ಸ್ ಅದು ನಮ್ ಕೈಲೆಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ. ಅದು ದೇವರು ಅವರು ಕೊಟ್ಟಿರೋ ವರ ಅದು ಖಂಡಿತ. ಆ ಮಕ್ಕಳು ನೋಡಿ ಎಷ್ಟು ಖುಷಿ ಆಯ್ತು ನನಗೆ ಅಂದ್ರೆ, ನಾನು ಒಂದು ಲೈನು ಮತ್ತೆ ಹೇಳ್ಕೊಡ್ಲಿಲ್ಲ ಅವರಿಗೆ. ಆಮೇಲೆ ಅಪಭ್ರಂಶ ಇಲ್ಲ, ಎಲ್ಲ ಶುದ್ಧವಾಗಿ ಹಾಡಿದ್ರು. ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ, ಅವರಿಗೆ ಕರುಣೆ ತೋರಿಸಬಾರ್ದು ಅಂತವ್ರು ನೋಡಿದಾಗ ಅವ್ರಿಗೆ ಏನಾದ್ರು ಕೆಲಸ ಕೊಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂದ್ರೆ ಕೆಲವರೆಲ್ಲ, ಎಂತೆಂತ ಪ್ರತಿಭೆಗಳಿದೆ ಇಲ್ಲಿ. ಸುಮಾರು ಜನ ಬಂದಿರ್ಬೇಕು ಅನಿಸ್ತದೀಗಲ್ಲ, ಬಂದಿದ್ದಾರೆ. ಅಪ್ಪಾಜಿ ಗೌಡ್ರು ಬಂದಿದ್ದಾರಾ? ಅಪ್ಪಾಜಿ ನಮಸ್ಕಾರ. ತುಂಬಾ ಟ್ಯಾಲೆಂಟೆಡ್ ಮನುಷ್ಯ. ರೌಡಿಸಮ್ ಸರ್ ಅವರು ಹಾಸ್ಟೆಲ್. ಹಾಸ್ಟೆಲ್ ರೌಡಿಸಮ್ ನೋಡಿ, ಹಾಸ್ಟೆಲ್ ರೌಡಿಸಮ್ ಬರ್ತಾರೆ. ರಿಯಲ್ ಹಾಸ್ಟೆಲ್, ಅವ್ರ ಹಾಸ್ಟೆಲ್ ರೌಡಿಸಮ್. ಏನ್ ಹೇಳ್ರು ಅಪ್ಪಾಜಿಗೆ ಹೇಳ್ಬೇಕು, ಅಪ್ಪಾಜಿ ಹೇಳ್ಬೇಕು. ಅಲ್ಲ ರೌಡಿಸಮ್ ಅಲ್ಲ ಅದು, ಅದೊಂಥರ ರಾಜಕೀಯ. ಇಲ್ಲ ಲೀಡರ್ ಅನ್ಕೊಂಡಿರ್ಬೋದು ಲೀಡರ್. ಅದೆಲ್ಲ ಇರ್ಲಿ. ನಾಣಿಯವ್ರೆ, ಜಗ್ಗೇಶ್ ಅವ್ರು ಕೇಳ್ತಾರೆ, ಎದ್ದೇಳು ಮಂಜುನಾಥ್ ಅಲ್ಲಿ 2 ಮಕ್ಳು ಹೇಗ್ ಮಾಡ್ಕೊಂಡ್ರಿ ಅಂತ. ಇವಾಗ ಈ ಪಿಕ್ಚರ್ ಅಲ್ಲಿ 3 ಮಕ್ಳು ಅಂತೀರಾ, 3ನೇ ಮಕ್ಳು ಹೆಂಗ್ ಮಾಡ್ಕೊಂಡ್ರಿ? 2 3ನೇದು ಹಂಗೆ ಆಗುತ್ತೆ. ಇನ್ನೇನು
ಆಕ್ಚುಲಿ ನೀವು ಇದು ಕೇಳಿದಿಗೆ ಹೇಳ್ತಾ ಇದ್ದೀನಿ, ಪ್ರಸಂಗ ಅದಿರ್ಲಿಲ್ಲ ಶೂಟಿಂಗ್ ಅಲ್ಲಿ. ಏನ್ ರಾಣಿಯವರೇ ಸೀದಾ ಕೈ ಬಾಯಿಗೆ ಹೋಗ್ತಾ ಇದೆ ಅಂತ ಜಗಣ ಕೇಳಿದ್ರೆ, ಕೈಗೂ ಬಾಯಿಗೂ ಕತ್ಲ, ಕರೆಂಟ್ ಹೋದಾಗ ನಾವು ಊಟ ಮಾಡಲ್ವಾ? ಈಗ ಊಟ ಮಾಡ್ತಿರ್ತೀವಿ, ಕರೆಂಟ್ ಹೋಗ್ಬಿಟ್ರೆ ಕೈ ಸೀದಲ್ಗೆ ಹೋಗುತ್ತೆ. ಇವ ನೋಡಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಇಲ್ಲೇನೋ ನೆವೆ ಆದ್ರೆ ಹಿಂಗ್ ಕೆರೆಯುತ್ತೆ ಕಾಲು ಹೋಗಿ, ಅದಕ್ಕೆ ನಾವ್ ಹೇಳಿರಲ್ಲ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಗೊತ್ತಾಯ್ತಾ, ಅಂಗಾಂಗಗಳು ಅವ್ರ ಕೆಲಸ ಮಾಡ್ತಿರ್ತವೆ. ಸಾಕು. ಇವಾಗ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಲಾ ಸರ್? ಡೈಲಾಗ್ ನೆನ್ಪಿತ್ತು, ಅದಕ್ಕೋಸ್ಕರ ನಾಣಿ ಅವ್ರು ಕೇಳಿಲ್ಲ ಸರ್. ನಿಮ್ ರೆಫರೆನ್ಸ್ ತಗೊಂಡು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಲಾ? ಹೇಳಿ ಮಿಸಲ್. ಓಕೆ, ಈಗ ಕೃಷ್ಣ ತುಳಸಿ ತಂಡದ ಜೊತೆ ಆಡೋಣ ನಮ್ಮ ಫೇಮಸ್ ಗೇಮ್ ಟನ್ ಟನ್ ಟನ್. ಟೀಮ್ ಎ ಅಂಡ್ ಟೀಮ್ ಬಿ. ಆದ್ರೆ ಇವಾಗ ನಮ್ಮ ಡೈರೆಕ್ಟರ್ ಸಾಹೇಬ್ರೆ ಬನ್ನಿ, ನೀವು ಬನ್ನಿ. ಇಲ್ಲಿ ನಾವೇನು ಮಾಡಕ್ಕಾಗಲ್ಲ, ನಿಮ್ಮ ಟೀಮ್ ಅಲ್ಲಿ ನೀವಿಬ್ರೆ, ಇವ್ರ ಟೀಮ್ ಅಲ್ಲಿ 3 ಜನ ಇದ್ದೇ ಇರ್ತಾರೆ. ಓಕೆ, ನಾನು 2 ಕಡೆ ಹೇಳ್ತೀನಿ. ಬೇಡ ಬೇಡ, ಇದು ಗಂಡಸರು ವರ್ಸಸ್ ಹೆಂಗಸರು, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ತಪ್ಪೇನಿಲ್ಲ. ಅರ್ಜುನ ಬೃಹನ್ನಳೆ ಆಗ್ಲಿಲ್ವಾ? ತೊಂದ್ರೆ ಇಲ್ಲ. ಬಿಡಿ ಬಾಣ ನೋಡೋಣ. ಬನ್ನಿ ಬನ್ನಿ ನಿಂತ್ಕೊಳ್ಳಿ. ಸೊ ಟೀಮ್ ಎ ಅಂಡ್ ಟೀಮ್ ಬಿ, ಆಲ್ ದ ವೆರಿ ಬೆಸ್ಟ್. ಓಕೆ, ಗೆದ್ದವ್ರಿಗೆ ಏನೋ ಕೊಡ್ತಾರಲ್ಲ. ಓಕೆ, ಇದು ಕೃಷ್ಣ ಟೀಮು, ಇದು ತುಳಸಿ ಟೀಮ್. ಓಕೆ ಓಕೆ, ತುಳಸಿ ಟೀಮ್. ತುಳಸಿ, ಬೆಳಗೆದ್ದು ಮಾಡುವ 5 ಬಗೆಯ ಕೆಲಸಗಳು. ಟೈಮ್ ಸ್ಟಾರ್ಟ್. ಸ್ನಾನ ಮಾಡೋದು, ಮುಖ ತೊಳೆದು ಕಾಫಿ ಮಾಡೋದು. ಅಮ್ಮ, ಇದು ಹೊಡೆದಾಕ್ಬಿಟ್ರು ಬಜಾರ್, ಗಾಂಧಿ ಬಜಾರ್ ಅಲ್ಲ. ಅದೇ ಅದು 6ನೇ ದೇಳನ ಅಂತ, ಬೆಳಗ್ಗೆ ಎದ್ದು ಬಟ್ಟೆ ಒಗೆಯೋದು ಅಂತ. ಓಕೆ, ಟೀಮ್ ಕೃಷ್ಣ, ಭೂಮಿಯ ಒಳಗಡೆ ಬೆಳೆಯುವ 5 ತರಕಾರಿಗಳು. ಎಳ್ಳ ಬೀಜ, ಆಲೂಗೆಡ್ಡೆ, ಕ್ಯಾರೆಟ್, ಬೀಟ್ರೋಟು, ಮೂಲಂಗಿ. ನಿಮ್ಗೆ ಹೇಳ್ಕೊಡ್ತೀನಿ, ಹಂಗೆಲ್ಲ ಹೇಳ್ಕೊಡಂಗಿಲ್ಲ. ಓಕೆ, 1 each. ಟೀಮ್ ತುಳಸಿ, 5 ಬೇರೆ ಬೇರೆ ರೀತಿಯಲ್ಲಿ ಅಳೋ ಮುಖಗಳನ್ನ ಮಾಡಿ. 5 ಮುಖಗಳು ಅಳೋ ತರದ್ದು ಮಾಡಿ ಸರ್. ಅಳದ ನಗೋದ ಒಳಗ್ ಬರಲ್ಲ ನನಗೆ. ಸರಿ, ಇವಾಗ ಅಳೋದ್ ಮಾಡ್ತೀರ. 3 ಹುಡುಗಿರಲ್ಲ ಅನ್ಬೋದ್ರಿ, ಹುಡುಗರು ಹೆಂಗ್ರಿ ಅಳೋದು? ಬನ್ನಿ ಬನ್ನಿ, ಇಲ್ಲ ಬನ್ನಿ, ಮುಂದೆ ಬನ್ನಿ. ನೋಡಿ, ಇನ್ನೂ 2 ಇದ್ದಾರೆ ಸರ್. ನೋಡಿ, ಇದೆ 5. ಪರವಾಗಿಲ್ಲ. ಓಕೆ, ಡನ್. ಆದ್ರೆ ಪಾಯಿಂಟ್ ಕೊಡೋದಕ್ಕಾಗಲ್ಲ, ಬಿಕಾಸ್ ಅವ್ರು ಲೇಟ್ ಮಾಡೋದು. ಓಕೆ, 1 ಪಾಯಿಂಟ್ ಬಿಟ್ಕೊಡ್ತೀವಿ. ಬಿಟ್ಕೊಡೋದು ಬೇಕಿತ್ತಾ? 2 ಕಡೆ ಇರ್ತೀನಿ ಅಂದ್ರೆ ಇವಾಗಿರಿ. ಓಕೆ, ಟೀಮ್ ಕೃಷ್ಣ, ಬೆಳಗಿನ ವಂದನೆಗಳನ್ನ 5 ಬೇರೆ ರೀತಿಯಲ್ಲಿ ಹೇಳಿ. ನಮಸ್ಕಾರ, ವಂದನೆಗಳು, 2ನೇಗಳು, ಶುಭೋದಯ, 3ನೇಗಳು, ವೆಲ್ಕಮ್. 3 ಏನ್ ಸರ್ ಇದು? ಈಸಿ ಅದು. ಹೇಳಿ. ನಮಸ್ಕಾರ, ಶುಭೋದಯ, ವಂದನೆಗಳು, ಶುಭ ಮುಂಜಾನೆ, ಸುಪ್ರಭಾತ, ಮತ್ತೆ ಮುಂಜಾನೆಯ ನಮಸ್ಕಾರಗಳು, ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ಎಷ್ಟೊಂದೆಲ್ಲ ಇದೆ. ಓಕೆ, ಸೊ ಎಷ್ಟಾಯ್ತು ಪಾಯಿಂಟ್ಸ್? 1 each. 1 each. ಟೀಮ್ ತುಳಸಿ, ನೀವು ಬಚ್ಚಿಟ್ಟುಕೊಳ್ಳುವ ಅಥವಾ ಮುಚ್ಚಿಟ್ಟುಕೊಳ್ಳುವ 5 ವಸ್ತುಗಳು. ದುಡ್ಡು, ಗೋಲ್ಡ್, ಮೊಬೈಲು, ನೆಕ್ಲೆಸ್, ಆಮೇಲೆ ಒಡವೆ. ಗೋಲ್ಡ್, ಒಡವೆ 2. ಇಲ್ಲ ಒತ್ತಿದ್ವಿ. ಅಲ್ಲಿ 0 ಬಂದಾಗ ಮೇಲೆ ತಕ್ಕೋದೆ, ನೀವು ಇರ್ತೀಯ. 0 ಬಂತು, ಸೌಂಡ್ ಬಂತು. ಓ ಗಾಡ್. ಓಕೆ, ಮರ್ತೆ ಹೋದೆ ನಾನು ಒತ್ತದು. ಓಕೆ, ಪಾಯಿಂಟ್ ಕೊಟ್ಟೆ. ಆಕ್ಚುಲಿ ನನ್ನ ಕೈ ಬಂತು, ಇಷ್ಟ ಬಂತು. ಅದು ಬ್ಲೈಟ್ ಬಂದಿಲ್ಲ ಅಷ್ಟೇ. ಅಂದ್ರೆ ನಾವೇ ಸರಿ ಇಲ್ಲ ಅಂತ. ಮಕ್ಕಳಲ್ಲಿ ಮಾಡ್ತಿದ್ದು ಗಂಡ ಗುಂಡಿ ಇನ್ನೂ ಬಿಟ್ಟಿಲ್ಲ. ಓಕೆ, ಆಗಲಿ. ಟೀಮ್ ಕೃಷ್ಣ, ಮಿಸ್ಟರ್ ಸಂಚಾರಿ ವಿಜಯ್ ಅವರೇ, ತಮಗೋಸ್ಕರ ಈ ಒಂದು ಪ್ರಶ್ನೆ ಅಂತ ಅನ್ಕೊಳ್ಳೋಣ, ನೀವೇ ಉತ್ತರ ಕೊಡಿ. ಊರಿಂದ ಊರಿಗೆ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಂಚರಿಸಲು ಬಳಸುವ 8 ವಾಹನಗಳು. ಕಾರು, ಬಸ್ಸು, ಏರೋಪ್ಲೇನು, ಟ್ರೈನು, ಎತ್ತಿನ ಗಾಡಿ, ಸೈಕಲ್ಲು, ಟಾಂಗಾ ಗಾಡಿ, ಸ್ಕೂಟರ್, ಆಟೋ. 9 ಆಗೋಯ್ತು. ಯಾವ ಟೀಮು ಇಲ್ಲ. ಕೃಷ್ಣ, ಕ್ಲೀನ್ ಕೃಷ್ಣ. ಓಕೆ, 2 each.
ಟೀಮ್ ತುಳಸಿ, ನೀವು ಯಾವತ್ತು ಮಾಡದೇ ಇರುವ 5 ಕೆಲ್ಸಗಳು. ಬಾವಿಲ್ ಬಿದ್ದಿಲ್ಲ, ಇದು ವಿಷ ಕುಡ್ದಿಲ್ಲ, ಹಾರಿಲ್ಲ, ನಾನು ನೇಣ್ ಹಾಕೊಂಡಿಲ್ಲ, ಆಮೇಲೆ ಇದು ಸುಳ್ಳು ಹೇಳಿಲ್ಲ, ಇನ್ನೊಂದೇನು ಹೇಳಿದ್ರಿ? ಹೋಗಿಲ್ಲ, ಸಾಧ್ಯನೇ ಇಲ್ಲ. ನಾವು ಏನು ವಿಷ ಕುಡ್ದಿಲ್ಲ, ಇಲ್ಲ, ಹಾರಿಲ್ಲ. ಓಕೆ, ಶೂಟಿಂಗ್ ಇದು ದೊಡ್ಡ ಸುಳ್ಳು. ಬಿಗ್ಗೆಸ್ಟ್ ಸುಳ್ಳು ಅಂದ್ರೆ ಇದೆ. ಅಲ್ಲೇ ಡೈರೆಕ್ಟರ್ ಇದಾರೆ, ಕೇಳ್ಬಿಡಿ ಡೈರೆಕ್ಟರ್ಗೆ. ಶೂಟಿಂಗ್ ಲೇಟ್ ಆಗಿ ಬಂದ್ರು ಯಾವತ್ತು ಲೇಟ್ ಆಗಿ ಬಂದಿದ್ದೀನಿ? ಬಂದಿರಲ್ಲ, ಇಲ್ಲ ಪಾಯಿಂಟ್ ಇಲ್ಲ. ಡೈರೆಕ್ಟ್ರೆ 2 ಸುಳ್ಳೆ. ಶೂಟಿಂಗ್ ಲೇಟ್ ಆಗಿ ಹೋಗಿಲ್ಲ, ಸುಳ್ಳು ಹೇಳಿಲ್ಲ, 2 ಸುಳ್ಳೆ. 2 ಪಾಯಿಂಟ್ ಇಲ್ಲ ಮಿಸ್. ಓಕೆ ಸರ್, ಇಬ್ಬರಿಗೂ ಅರ್ಧ ಮಾರ್ಕ್ಸ್. ಇಲ್ಲ, ನಾವಿಬ್ರು ತಾನೇ ಟೀಮ್ ಅಲ್ಲಿ. ಶಿ ಸ್ಪೋಕ್ ಫಾರ್ ಮೀ. ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ, ಯಾವತ್ತೂ ಶೂಟಿಂಗ್ ಲೇಟ್ ಆಗಿ ಹೋಗಿಲ್ಲ. ಪಾಯಿಂಟ್ 3.32 ಫಿಕ್ಸ್. ನಮ್ದು 3 ಆಗಿದೆ, ಅವ್ರದ್ದು ನೆಕ್ಸ್ಟ್ ಕ್ವೆಶ್ಚನ್ ಕಂಟಿನ್ಯೂ ಮಾಡಿ. ಬಿಡ್ರಿ. 3-2. ಟೀಮ್ ಕೃಷ್ಣ, ನಿಮ್ಮ ಪ್ರಶ್ನೆ ನೀವೇ ಉತ್ತರ ಕೊಡ್ಬೇಕು, ಬೇರೆ ಯಾರು ಉತ್ತರ ಕೊಡಂಗಿಲ್ಲ. ರಾತ್ರಿ ಮಾಡುವಂತಹ ಯಾವ್ದಾದ್ರು 5 ಕೆಲಸಗಳು. ನಿದ್ದೆ ಮಾಡೋದು, ಕಣ್ಣು ಮುಚ್ಕೊಳ್ಳೋದು, ಮುಡಿಯೋಕ್ ಮುಂಚೆ ನೀರು ಕುಡಿಯೋದು, ದೇವ್ರ ಧ್ಯಾನ ಮಾಡೋದು, ಬೆಡ್ಶೀಟ್ ಉತ್ಕೊಳ್ಳೋದು. ನಿದ್ದೆ ಮಾಡೋದು, ಕಣ್ಣು ಮುಚ್ಕೊಳ್ಳೋದು 2 ಒಂದೇ ಅಲ್ವಾ ಸ್ವಾಮಿ? ಅವರೇ ನಿಮ್ಮ 2 ಇವಾಗ ನಮ್ಗೆ ಕೊಡ್ಲೇಬೇಕು ನೀವು. ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡೋರು, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋದು. ಓಕೆ, ಕೊಟ್ಟೆ. ಓಕೆ, ಟೀಮ್ ತುಳಸಿ, ಈಸಿ ಕ್ವೆಶ್ಚನ್, 3 ಈಚ್. ಓಕೆ, ಯಾವ್ದಾದ್ರು 8 ಬಗೆಯ ಜ್ಯುವೆಲ್ರಿ ಹೆಸರನ್ನ ಹೇಳಿ. ಓಲೆ, ಜುಮ್ಕಿ, ಬೈತಲೆ ಬಟ್ಟು, ಮೂಗುತಿ, ಇದು ಡಾಬು ಕೊಡ್ರಿ. ಓಕೆ, 4-3. ಲಾಸ್ಟ್ ಕ್ವೆಶ್ಚನ್. ನೀವು ಆನ್ಸರ್ ಮಾಡಿದ್ರೆ ಟೈ, ಇಲ್ಲ ಅಂದ್ರೆ ಡೈ. ಓಕೆ, ವಿಜಯ್ ತರ ಇದೆ. ವಿಜಯ್ ಅನ್ನೋ ಹೆಸರು ಅಥವಾ ಪದ, ವಿಜಯ್ ಸೇರಿಕೊಂಡಿರುವ ಯಾವ್ದಾದ್ರು 5 ಸಿನಿಮಾ ಅಥವಾ ಊರುಗಳ ಹೆಸರನ್ನ ಹೇಳಿ. ಜೈಪುರ, ಜಯ ವಿಜಯ, ಜಯರಾಜ್, ವಿಷ್ಣು ವಿಜಯ, ಜಯರಾಜ್ ಎಲ್ಲಿ ಬರುತ್ತೆ? ವಿಷ್ಣು ವಿಜಯ. ಹೇಳಿಲ್ಲ. ಈಗ ನಮಗೆ ಕ್ಲಾಪ್ಸ್. ಸ್ವಾಮಿ, ವಿಜಯ ಇರುವಂತ 5 ಊರಿನ ಹೆಸರು, ಸಿನಿಮಾ ಹೆಸರು 2 ಸೇರಿಸ್ಕೊಟ್ಟಿದ್ರಿ ಸರ್. 2 ಹೇಳುದಿಲ್ಲ. ವಿಜಯಪುರ, ವಿಜಯವಾಡ, ವಿಜಯನಗರ, ಆಮೇಲೆ ನಾರದ ವಿಜಯ, ಇನ್ಸ್ಪೆಕ್ಟರ್ ದಿಗ್ವಿಜಯ, ವಿಜಯದಶಮಿ. ರಾಮನ್ ಸರ್, ವಿಜಯದಶಮಿ ಸಿನಿಮಾ. ಸಂಚಾರಿ ವಿಜಯ್, ನಿಮ್ಮ ಹೆಸರು ಹೇಳ್ಕೋಬಹುದಾಗಿತ್ತು. ಏನು ಮಾಡೋದಕ್ಕಾಗಲ್ಲ. ಈ ಒಂದು ಸ್ಪರ್ಧೆಯಲ್ಲಿ ಟನ್ ಸ್ಪರ್ಧೆಯನ್ನ ಗೆದ್ದಿರೋದು ಎರಡು ಕಡೆ ಅಲ್ಲ ಇವ್ರ ಟೀಮ್ ತುಳಸಿ. ಅವರು ಹಿಡೀಲಿ. ಇದು ಇವ್ರಿಗೆ ಪ್ರೈಸ್ ಅಂತ ಕೊಟ್ಬಿಡ್ತೀನಿ. ನೀವು ಬೇಕಂದ್ರೆ ಕಿತ್ಕೊಂಡು ತಿನ್ಕೋಬಹುದು. ಸೂಪರ್, ಕಂಗ್ರಾಚುಲೇಷನ್. ಸಕಲಾಗಿ ಆಡಿದ್ರಿ, ಸೂಪರ್ ಆಡಿದ್ರಿ, ಸಕಲಾಗಿ ಆಡಿದ್ರಿ, ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನಾನು ಅನ್ಬೇಕಾ? ನೋಡು, ಲೈಫ್ ಇಸ್ ವೆರಿ ಶಾರ್ಟ್, ಮೇಕ್ ಇಟ್ ಸ್ವೀಟ್. ಹಿಂಗ್ ಎಳ್ದು ವೇಸ್ಟ್ ಮಾಡಬಾರ್ದು. ಏನ್ ಮ್ಯಾಟ್ರ್ ಇದೆ ಡೈರೆಕ್ಟ್ ಆಗಿ ಹೇಳು. ವಾಟ್ ಹ್ಯಾಪನ್? ಅದೇನಿಲ್ಲ ಬಾವ, ಯಾವ್ದೋ ಒಂದು ಮ್ಯಾಟ್ರ್ ಇತ್ತು ಬಾವ, ಅದನ್ನ ಬೇಗ ನಿಂಗೆ ಹೇಳು ಅಂತ ಕಳಿಸಿದ್ನಪ್ಪ. ಇವಳು ಓಡಿದ ರೇಂಜ್ ನೋಡಿ ಮನೆನೇ ಬಿಟ್ಟು ಓಡಾಡ್ತಾಳೆ ಅಂತ ಹಿಂದ್ಗಡೆ ಓಡ್ ಬಂದೆ ಬಾವ. ಅಲ್ಲಿಂದ ಓಹೋ, ಅಲ್ಲಿಂದ ಓಡ್ ಬಂದ, ಪಾರ್ಕಿಂದ ಓಡ್ ಬಂದ? ಅಡಿಗೆ ಮನೆಯಿಂದ ಹಾಲಿಗೆ ಬರೋದಕ್ಕೆ ಬುಸ್ಸು ಅಂತ ಏದು ಸುರು ಬಿಡ್ತೀಯ. ಅಂತದ್ರಲ್ಲಿ ಹೆಂಡತಿ ಅಂದ್ರಿಗೆ ಲಯನ್ ಉದ್ದೇಶ ಅಂತ ಬೇರೆ ಬಿಲ್ಡಪ್. ಬೇಗ ಹೇಳು, ಏನು ಕೊಡ್ ಬಂದೆ? ಅದನ್ನ ನಾನೇ ಕೇಳನೆ ಬಾವ. ಇವಳನ್ನ ಇಟ್ಕೊಂಡಿರೋದು ಯಾಕೆ? ಕಟ್ಕೊಂಡಿರೋದು ಕಟ್ಕೊಂಡು ಈ ಮನೇಲಿ ಇಟ್ಕೊಂಡಿರೋದು ಯಾಕೆ ಅಂದೆ. ಹೇಳ್ತೆ ಏನೋ ಮಾಡ್ತಿದ್ಯಾ? ಏನದು? ರಿಮೋಟ್. ಯಾಕೆ? ಅಣ್ಣ, ನೀನು ಮನೇಲಿ ಟನ್ ಅನ್ನೋ ಗೇಮ್ ನ ಶುರು ಮಾಡಿದ್ಯಲ್ಲ, ಆ ಗೇಮ್ ನ ನೀವು
ವಾಲ್ಯೂಮ್ ಕೊಟ್ಟೆ ಬಾವ ವಾಲ್ಯೂಮ್. ಅಮ್ಮ ತಾಯಿ ನಿನ್ ಕೈ ಮುಗಿತೀನಿ ಅದೆಂತ ಎಲ್ಲ ಕೈಮ ಮಾಡ್ದಂಗೆ ಹೇಳ್ಬೇಡ. ಏನ್ ಹೇಳ್ತೀಯ ಕರೆಕ್ಟ್ ಹೇಳು. ಹೇಳ್ತೀಯ ರಿವೈಂಡ್. ಅಣ್ಣ ನಿನ್ ಮನೇಲಿ ಟನ್ ಟನ್ ಆಟನ್ ಅಂತ ಗೇಮ್ ಶುರು ಮಾಡಿದ್ಯಲ್ಲ, ಆ ಗೇಮ್ ನ ನಾನು ನನ್ ಗಂಡ ಗೆಸ್ಟ್ ಜೊತೆ ಆಡ್ಬೇಕು ಅಂತ ಇವ್ರು ಆಸೆ ಪಡ್ತಿದ್ದಾರೆ. ಇದನ್ನ ನೀನೇ ಬಡ್ಕೋಬೋದಾಗಿತ್ತಲ್ಲ ಮುದ್ದೇಶ. ಕನ್ನಡದಲ್ಲಿ ಒಂದ್ ಮಾತು ಕೇಳಿದ ಬಾವ ನೀನು. ಏನು? ಏನಾರು ಒಂದ್ ಕೆಲ್ಸ ನಾಯಿಗೆ ಹೇಳಿದ್ರೆ ಅದು ತನ್ನ ಬಾಲಿ ಕೇಳ್ತಂತೆ. ಕೇಳಿದ್ದೀನಪ್ಪ. ಹಂಗಂದ್ರೆ ಇವಳು ನೀನ್ ಬಾಲನ? ಹೌದು ಬಾವ. ಗುಗ್ಗು ಇವಳು ಬಾಲ ಅನ್ನೋದ್ರಲ್ಲಿ ನಿನ್ನ ನಾಯಿ ಅಂತ ಕರ್ಕೋತಾ ಇದ್ದಿಲ್ಲ? ಹೌದು ನಾಯಿ. ನಾನು ಲಯನ್ ಲಯನ್ ಮುದ್ದೇಶ. ಈಗ ಆಡ್ಸಪ್ಪ, ಮೊದ್ಲು ಆಟ ಆಡ್ಸಪ್ಪ. ಇವರೆಲ್ಲ ಇವಾಗ ಇವ್ರ ಸಿನಿಮಾ ಕೃಷ್ಣ ತುಳಸಿ ಬಗ್ಗೆ ಮಾತಾಡ್ತಾ ಇದೀನಿ. ಅದೆಲ್ಲ ಮಾತಾಡಿ ಎಲ್ಲ ಮುಗಿಸಿದ ಮೇಲೆ ಅವ್ರು ಹೋಗ್ತಾರಲ್ಲ, ಆಮೇಲೆ ನಿಮ್ಗೆ ಆಟ ಆಡಿಸ್ತೀನಿ. ಓಕೆ? ಒಳ್ಳೆ ಮಾತಿಂದ ಕೇಳ್ತಾ ಇದೀನಿ, ಆಡ್ಸು. ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ಈ ಹುಲಿ ವಿಸರ್ಜನೆ ಮಾಡಿದ್ರೆ ನೀ ತಡ್ಕೊಳಕಿಲ್ಲಪ್ಪ. ಹುಲಿ ವಿಸರ್ಜನೆ, ಮೂತ್ರ ವಿಸರ್ಜನೆ ಅಲ್ಲಪ್ಪ, ಹುಲಿ ವಿಸರ್ಜನೆ. ಅದು ವಿಸರ್ಜನೆ ಅಲ್ಲ, ಗರ್ಜನೆ. ಬಾಬಾ, ಈ ಹುಲಿಗೆ ಮುಂದೆಯಿಂದ ಬಂದ್ರೆ ಗರ್ಜನೆ, ಹಿಂದ್ಗಡೆಯಿಂದ ಬಂದ್ರೆ ವಿಸರ್ಜನೆ. ಎಡ್ತೆ ನಾನೀಗ ಆಟ ಆಡ್ಬೇಕಷ್ಟೇ, ನೀ ಅದೇನ್ ಮಾಡ್ತೀಯ ಮಾಡ್ಬೇಕು. ಅಮ್ಮ ನೀನ್ ಕಾಲಿಗೆ ಬೀಳ್ತೀನಿ, ಅಡ್ಡಾಳಮ್ಮ ನೀನು. ಒಳ್ಳೆ ಅಪ್ಪ, ಏನಾದ್ರೂ ಆಗ್ಲಪ್ಪ ಪ್ಲೀಸ್ ದಯವಿಟ್ಟು ಒಂದಿಬ್ರು ಬನ್ನಿ ಆಟ ಆಡ್ಬಿಡೋಣ, ಆಡಿಸ್ತೀನಿ ಬಿಡು. ಸಾಕೋಣ ಚಿರು. ಏನಮ್ಮ ನಿನ್ ಟಾರ್ಚರ್ ಬಮ್ಮ ಇಲ್ಲಿ. ಬೇಡ ಅಂದ್ರೆ ತಾಳಿ ತೋರ್ಸ್ ಹಾಡು ಹೇಳ್ತೀಯ, ಒಪ್ಕೊಂಡ್ರು ಹಾಡು ಹೇಳ್ತೀಯ. ಈ ಅಪ್ಪ ಇವಳು ಯಾವಳ ಇವಳು ಆರ್ಕೆಸ್ಟ್ರಾ ನಡಿಬೇಕಾದ್ರೆ ಉಟ್ಕೊಂಡಿದ್ದಾಳೆ ಅನ್ಸುತ್ತೆ ಇವಳು. ನನ್ ಮಾತ್ ಕೇಳು, ಈಗ್ಲೂ ಕಾಲ ಮಿಂಚಿಲ್ಲ. ಬೇಡ ಅಂತ ಅನ್ನಿಸ್ತಾ ಇದೆ, ಒಪ್ಕೊಂಡ್ಬಿಡು. ಬೇಡ ಆಯ್ತು, ಆಡಿಸ್ತೀನಿ. ತಗೊಂಬರ್ರ ಅದನ್ನ. ಈ ಗೇಮ್ ಹೆಸರು ಟನ್ ಟನ್ ಟನ್. ಈ ಗೇಮಿನ ರೂಲ್ಸ್ ಏನು ಅಂದ್ರೆ, ರೂಲ್ಸ್ ಎಲ್ಲ ನಮಗ್ ಗೊತ್ತದಮ್ಮ, ನೀನ್ ಸುಮ್ನೆ ಶುರು ಹಚ್ಚು ಅಷ್ಟೇ. ಉತ್ತರ ಹೆಂಗ್ ಕೊಡ್ತೀನಿ ಅಂದ್ರೆ ಹಂಗೆ ಮುಟ್ ನೋಡ್ಕೊತಾ ಇರ್ಬೇಕು. ಆಯ್ತಪ್ಪ, ಇವ್ರಗಳ ಹತ್ರ 10 ಸೆಕೆಂಡ್ ಆಡಿದ್ರೆ ಯಾವ್ದು ಆಟ ಸರಿಗಾಡಲ್ಲ. ಟೈಮ್ ಲಿಮಿಟ್ ಇಲ್ಲಪ್ಪ ನಿಮ್ಗೆ. ಬನ್ನಿ ಹತ್ರ ಬಾ. 5 ಪ್ಲೇಯರ್ಗಳ ಹೆಸರನ್ನ ತಿಳಿಸಿ. ಸಿಡಿ ಪ್ಲೇಯರ್, ಡಿವಿಡಿ ಪ್ಲೇಯರ್, ಮ್ಯೂಸಿಕ್ ಪ್ಲೇಯರ್, ಆಂಪ್ಲಿಫೈಯರ್, ಕಟಿಂಗ್ ಪ್ಲೇಯರ್. ಕೈ ಕೊಡಿ. ಮಿಸ್ಟರ್ ಲೋಕೇಶ್ ಆಕ್ಚುಲಿ ಕರೆಕ್ಟ್. ನೀವು 5 ಪ್ಲೇಯರ್ ಕೇಳಿದ್ರೆ 5 ಪ್ಲೇಯರ್ ಹೇಳೋರು. ಎಂತ ಕಿತ್ತೋದ್ ಪ್ಲೇಯರ್ ಮದುವೆ ಆಗಿದ್ಯಮ್ಮ ನೀನು. ನಿನಗೆ ವೆಲ್ಕಮ್ ಅಂತ ಯಾವ ಬಾಯಿಂದ ಹೇಳಿ. ಥ್ಯಾಂಕ್ ಯು. ಬೇರೆ ಸುಮ್ಮನೆ ನಿಂತ್ಕ. ನಿಮಗೆ ಕಾಲ್ ಕನೆಕ್ಟ್ ಆಗದೆ ಇರೋದಕ್ಕೆ 5 ಕಾರಣಗಳನ್ನ ಕೊಡಿ. ನಾಟ್ ರೀಚಬಲ್, ಬ್ಯಾಟ್ರಿ ಇರಲ್ಲ, ಬ್ಯಾಟ್ರಿ ಇರಲ್ಲ, ಮೊಬೈಲ್ ಇರಲ್ಲ, ದುಡ್ಡಿರಲ್ಲ. ಓಕೆ. ನೆಕ್ಸ್ಟ್ ಮುದ್ದೇಶ ದಂಡಕ್ಕೆ. ಸಾರಿ ದಂಡಕ್ಕೆ. ಓಕೆ, ಮುದ್ದೇಶ ದಂಡಕ್ಕೆ. ಕಾಲ್ ಕಟ್ ಆಗೋದಕ್ಕೆ 5 ಕಾರಣಗಳನ್ನ ಕೊಡಿ. ಬಿಲ್ಡಿಂಗ್ ಮೇಲಿಂದ ಬಿದ್ದು ಕಾಲ್ ಕಟ್ಟಾಗೋದು, ಆಕ್ಸಿಡೆಂಟ್ ಆಗು ಕಾಲ್ ಕಟ್ಟಾಗೋದು, ಟ್ರೈನ್ ಸಿಗಾಕೊಂಡು ಕಾಲ್ ಕಟ್ಟಾಗೋದು, ರೌಡಿಸಂ ಮಾಡು ಮಚ್ಚಲಿ ಕೊಚ್ಬಿಟ್ಟು ಕಾಲ್ ಕಟ್ಟಾಗೋದು, ಕಾಂಪೌಂಡ್ ಎಗರಕ್ಕೆ ಹೋಗಿ ಸಿಗಾಕೊಂಡು ಕಾಲ್ ಕಟ್ಟಾಗೋದು. 5 ಕಾಲ್ ಕಟ್ಟಾಗೋದು. ನಾನು ಹೇಳಿದ ಹಂಗಲ್ಲ ಕಣೋ ಗೂಬೆ. ನಾನು ಇವ್ರಿಗೆ ಹೇಳಿದ್ನಲ್ಲ, ಮೊಬೈಲ್ ಅಲ್ಲಿ ನೆಟ್ವರ್ಕ್ ಸಿಗದೆ ಇದ್ರೆ ಹಿಂಗೆ ಏನ್ ಪ್ರಾಬ್ಲಮ್ ಅಂತ. ಅದೇ ತರ ನಿನಗೆ ಹೇಳಿದ್ದು, ಮೊಬೈಲ್ ಅಲ್ಲಿ ಕಾಲ್ ಕಟ್ ಆಗೋದು. ಮೊಬೈಲ್ ಇರ್ಬೇಕು, ಮೊಬೈಲ್ ಇರ್ಬೇಕಾನೆ. ಈಗ ಹೇಳ್ತೀನಿ ನೋಡು, ಏನು ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಬಿಲ್ಡಿಂಗ್ ಇಂದ ಮೇಲ್ ಬಿದ್ದು ಸತ್ತಾಕೊಡಿ ಕಾಲ್ ಕಟ್ಟಾಗೋದು. ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಆಕ್ಸಿಡೆಂಟ್ ಹಾಕೊಂಡು ಕಾಲ್ ಕಟ್ಟಾಗೋದು. ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಟ್ರೈನಿಗೆ ಸಿಗಾಕೊಂಡು ಕಾಲ್ ಕಟ್ಟಾಗೋದು. ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ರೌಡಿಸಂ ಮಾಡ್ಕೊಂಡು ಕಾಲ್ ಕಟ್ಟಾಗೋದು. ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಕಾಂಪೌಂಡ್ ಎಗರಕ್ಕೆ ಹೋಗಿ ಕಾಲ್ ಕಟ್ ಮಾಡ್ಕೊಳ್ಳೋದು. ಮೊಬೈಲ್ ಇತ್ತಲ್ಲಪ್ಪ ಜೊತೆಲಿ ಕಾಲು ಕಟ್ಟಾಯ್ತಲ್ಲಪ್ಪ. ಹಿಂಗೆ ಎಷ್ಟು ಚೆನ್ನಾಗಿ ಆನ್ಸರ್ ಹೇಳ್ತಾರೆ ನೋಡೋಣ. ನನ್ ಗಂಡ ಅಂದ್ರೆ ಗಂಡ ಪಿಂಡ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ನಿಮ್ಗೇನೆ, ಆಯ್ತಾ? ಕೆಲ್ಸಕ್ ಬಾರದ ಗಂಡನಿಂದ ಹಿಂಸೆ ಅನುಭವಿಸಿ ರೋಸ್ ಹೋಗಿರೋ ಹೆಂಡತಿ ಅವಳ ಗಂಡನಿಗೆ ಹಾಕುವಂತ 5 ಶಾಪಗಳು. ಗಂಡ ದೇವ್ರ ಸಮಾನ, ಯಾವ ಹೆಂಡ್ತಿನೂ ಗಂಡಂಗೆ ಶಾಪ ಆಗಕ್ಕೆ ಇಲ್ಲ. ಹಂಗಂದ್ರೆ ಈ ಪ್ರಶ್ನೆಗೆ ನಿಮ್ಗೆ ಪಾಯಿಂಟ್ ಸಿಗಲ್ಲ. ಅದಕ್ಕೆ ನಾನೇನು ಮಾಡಕ್ ಆಗಿಲ್ಲ. ನಿನ್ ಬಿಳಿ ಮುಗಿ ಕರಿನಗರ ಕಚ್ಚ, ನಿನ್ ಚಾಪ ಸುತ್ಕೊಂಡು ಹೋಗ, ನಿನ್ ಬಾಯಿಗೆ ಅಕ್ಕಿ ಕಣ.
ನಿನ್ ದಾರಿ ನಡ್ಕೊಂಡು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ತಾಯ ನಿನ್ನ ಹೊಟ್ಟೆ ಕಡ್ಲಿಲ್ಲ ಆಚೆ ಬರ ನೀನ್ ಕಡ್ಕೊಂಡು ನೀನ್ ಕಡ್ಕೊಂಡು ಬರ ಆಯ್ತಾಯ್ತು ಹೋಯ್ತಾ ಮಾತಾಡೋಣ ಸುತ್ತ ಬಿಡ್ತಾ ಇದೆಯಲ್ಲ ರೀ ಅವಾಗ್ಲ ಈ ತಪ್ಪು ಹೇಳಿದ್ರಲ್ಲ ಅದಕ್ಕೆ ಮ್ಯಾಚ್ ಆಗ್ಲಿ ಅಂತ ಸ್ವಲ್ಪ ಜಾಸ್ತಿ ಹೇಳ್ದೆ. ಇದು ಬೇರೆ ಗಂಡಸರು ಹೇಳಿತಾನೆ ನನ್ಗಲ್ಲ ತಾನೆ. ತಾಳಿ ಕಟ್ಟಿರೋ ಗಂಡಂಗೆ ಈ ತರ ಹೇಳಕ್ಕಾಗುತ್ತಾ? ಪತಿಯೇ ಪರದೈವ, ಗಂಡನೇ ದೇವ್ರು. ಲೇಸ್ ಬಿಚ್ಚಿದ ಕಟ್ಕೊಳ್ಳಿ ಅಂತ ಹೇಳೋದು ಹೆಂಗೆ ನೀನು ಇಟ್ಕೊಂಡಿದೀಯ ರಾಣಿನ ನೋಡು. ಲಾಡಿ ಬಿಚ್ಚೋಗಿದೆ, ಅದನ್ನ ನಾನ್ ಕಟ್ತೀನಿ. ಹಾ ಬರ್ರಪ್ಪ ಇಲ್ಲಿ. ಮುಂದಿನ ಪ್ರಶ್ನೆ. ಕೃಷ್ಣ ತುಳಸಿ, ಹೆಸರು ಗೊತ್ತಿಲ್ದಿರುವಾಗ ನಾವು ಯಾವ್ದಾದ್ರು ಒಬ್ಬ ವ್ಯಕ್ತಿನ ಕರೆಯುವಂತ 5 ವಿಧಾನಗಳು. ಹಲೋ ಹಲೋ ಬಾವಾ ಬಾವಾ, ಈ ಹುಲಿಗೆ ಈ ತರ ಸಿಂಪಲ್ ಪ್ರಶ್ನೆ ಎಲ್ಲ ಕೇಳ್ಬೇಡವ. ಆಟದಲ್ಲಿ ಮಜಾ ಇರ್ಬೇಕಮ್ಮ, ಮಜಾ ಬೇಕಮ್ಮ, ಮಜಾ ಮಜಾ ಬೇಕಾ? ಇದಕ್ಕೆ ಈ ಪ್ರಶ್ನೆಗೆ ನೀನೇ ಉತ್ತರ ಕೊಡ್ಬೇಕು, ನೀನು ಉತ್ತರ ಕೊಡಂಗಿಲ್ಲ. ಮಾಡೋಣ ಹೇಳಲ್ಲ ಹೇಳ. ಹಾ ಮುದ್ದೇಶ, ನಿನಗೆ ಗೊತ್ತಿರೋ 5 ಹೆಣ್ಣು ಮಕ್ಕಳ ಹೆಸರೇಳು. ಹೇಳ್ಬಿಡಿ ಮಿಸ್ ಮುದ್ದೇಶ ಹೇಳಿ. 1 ನಮ್ಮ ಅಕ್ಕ ವರಲಕ್ಷ್ಮಿ, 2 ರಾಣಿ, 3 ಕಮಲ ಮನೋಹರಿ, 4 ರೆಮೋ, 5 ನಮ್ ಕಬ್ಬಿನ ಗದ್ದೆ ಶಾಂತಿ. ಸತ್ಯ ಬಿಡೋಲಿಗೆ ರೀ ರೀ ಶಾಂತಿ ಅಂದ್ರೆ ಯಾರ್ರಿ? ಶಾಂತಿ ಅಂದ್ರೆ ಯಾರು? ಅದು ನಮ್ ಶಾಂತಿ ಅಂದ್ರೆ ಯಾರು? ಅದು ಕಬ್ಬಿನ ಗದ್ದೆ ಶಾಂತಿ ಅಂದ್ರೆ ಯಾರು ಅಂತ ನಿಮ್ಮನ್ನ ಕೇಳ್ತಾ ಇದೀನಿ. ರೀ ರೀ ಶಾಂತಿ ಅಂದ್ರೆ ಯಾರ್ರಿ? ಕಬ್ಬಿನ ಗದ್ದೆ ಹಲೋ ರೇ, ಅದು ರಿಮೋಟ್ ಫೋನ್ ಅಲ್ಲ. ಹಲೋ ಯಾರು? ಎಲ್ಲಿದ್ಯಮ್ಮ? ಬರ್ತೀನಿ ಕಣ. ಗೊತ್ತಾಯ್ತು ನನಗೆ, ಬರ್ತೀನಿ. ಸುಮ್ಮನೆ ಏನೋ ನಿನ್ ಫೋನು ಹೊರಗಡೆ ನಿಂತಿದ್ಯಾ? ಬರ್ತೀನಿ, ಸಾವಿರ ಕೆಲಸ ಇರ್ತದೆ, ಬರ್ತೀನಿ ನಾನು. ನಿಂಗೆ ಗೊತ್ತಾಗಿಲ್ಲ, ಸುಮ್ಕಿರ. ಮುದ್ದೇಶ, ಮುದ್ದೇಶ, ಮುದ್ದೇಶ ಬರಲಿ. ಆಗುದಿಲ್ಲ, ಆಮೇಲೆ ಆಗುದಿಲ್ಲ. ಕೆಲಸ ಅದ ನನ್ಗೆ. ಅಣ್ಣ, ಅವ್ರು ಯಾವಾಗ್ಲೂ ನಮ್ ಕಬ್ಬಿನ ಗದ್ದೆ ಶಾಂತಿ, ನಮ್ ಕಬ್ಬಿನ ಗದ್ದೆ ಶಾಂತಿ ಅಂತಿರ್ತಾರಲ್ಲ, ನಮ್ ಕಬ್ಬಿನ ಗದ್ದೆ ಶಾಂತಿ ಯಾರು? ಅದು ನಮ್ ಕಬ್ಬಿನ ಗದ್ದೆ ಶಾಂತಿ ಅಲ್ಲ, ನಿಮ್ ಯಜಮಾನ್ರ ಕಬ್ಬಿನ ಗದ್ದೆ ಶಾಂತಿ ಯಾರು ಅಂತ ಕೇಳೋಗು. ನಮ್ ಕಬ್ಬಿನ ಗದ್ದೆ ಶಾಂತಿ ಯಾರ್ರೀ? ರೀ ಇವತ್ತಷ್ಟೇ ಮುಗೀತು ಕತೆ. ಗೇಮ್ ಮಜಾ ಬತ್ತಲ್ವಂತ ಅವನಿಗೆ. ಇವಾಗ ಮಜಾ ಅಲ್ಲ, ಮಾಂಚ ಬೀಳ್ತದೆ, ಕಬ್ಬಿನ ಗದ್ದೆ ಬೀಳುತ್ತೆ. ಅಪ್ಪ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಆಡಿದ್ರಪ್ಪ, ಸಕಲಾಗಿ ಆಡಿದ್ರಿ. ಓಕೆ, ಕೃಷ್ಣ ತುಳಸಿ ತಂಡದವ್ರ ಹತ್ರ ನಮ್ಮ ಆಡಿಯನ್ಸು ಈಗ ಮಾತುಕತೆಯನ್ನ ಮುಂದುವರಿಸ್ತಾರೆ. ಎಸ್, ಯಾರು ಮೊದಲು? ನಮಸ್ಕಾರ ಸೃಜನ್ಸ್ ಬಾಸ್ ಅವ್ರಿಗೆ. ನಮಸ್ಕಾರ. ಅಂತೂ ಇಂತೂ ನಾವು ನಮ್ಮ ಮಜಾ ಟಾಕೀಸ್ ವೇದಿಕೆಗೆ ನಾವು ಬಂದಿದ್ದೀವಿ. ನಾವ್ ಹೇಗ್ ಕಾಣಿಸ್ತಾ ಇದೀವಿ ನಿಮ್ಗೆ? ತಗದ ಕಾಣಿಸ್ತಾ ಇದೀರಾ. ನಮ್ಮ ಪರ್ಪಲ್ ಸೂಟ್, ರೆಬನ್ ಗ್ಲಾಸು, ವೈಟ್ ಅಂಡ್ ಶೂ, ಹೆಂಗ್ ಕಾಣಿಸ್ತಾ ಇದೆ? ಸ್ಮಾರ್ಟ್ ಆಗಿದ್ದೀರಾ. ಹಂಗಾದ್ರೆ ನಾವು ನಿಮ್ಗಿಂತ ಜನ ಕಾಣಿಸ್ತೀವಿ ಅಂತ ಅನ್ಸುತ್ತೆ ನಮ್ಗೆ. ಓ, ನೀವು ನಮಗಿಂತ ಎಲ್ಲರಿಗಿಂತ ಚೆನ್ನಾಗಿದ್ದೀರಾ. ಹಂಗ ಯಾರು ಒಪ್ಕೊಳ್ತಾರ ಹುಡುಗಿಯರು? ಅದು ನಮ್ಗೆ ಗೊತ್ತಿಲ್ಲ, ಹುಡುಗಿಯರ ಹತ್ರ ಕೇಳ್ಬೇಕು ನೀವು. ಹಾಗಾದ್ರೆ ನೀವು ಮನೆಯಲ್ಲಿ ಅಡಿಗೆ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ, ಹೌದಾ? ಅಡಿಗೆ ಮಾಡ್ತೀನಿ. ಯಾವ್ಯಾವ ತರ ಅಡಿಗೆ ಮಾಡಕ್ ಬರುತ್ತೆ ನಿಮ್ಗೆ? ನನಗೆ ನಾನ್ ವೆಜ್ ಊಟ ಮಾಡೋದಕ್ಕೆ ಬರುತ್ತೆ ಸ್ವಾಮಿ. ಹಾಗಾದ್ರೆ ವೆಜ್ ಮಾಡಕ್ ಬರಲ್ಲ ನಿಮ್ಗೆ? ವೆಜ್ ಬರುತ್ತೆ, ಚಿತ್ರಾನ್ನ. ನಾವು ನಿಮ್ಮ ಹತ್ರ ಒಂದು ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದೀವಿ ನಾವು. ನೀವು ರೆಡಿ ಇದ್ದೀರಾ? ಚಾಲೆಂಜು? ಹೌದು. ಏನ್ ಚಾಲೆಂಜು? ಈಗ ಮೊದಲನೇದಾಗಿ ನಾವು ತರಕಾರಿ ಹೆಚ್ಚೋದನ್ನ ನೀವು ನಮ್ಗೆ ಮಾಡಿ ತೋರಿಸ್ಬೇಕು. ಬನ್ನಿ ಟ್ರೈ ಮಾಡೋಣ. ಮೊದಲನೇದಾಗಿ ತಮ್ಮ ಹೆಸರು? ನಮ್ಮ ಹೆಸರು ಅಪ್ಪಾಜಿ ಗೌಡ ಅಂತ. ನಾವು ಒಂದು ಹಾಸ್ಟೆಲ್ ನಲ್ಲಿ ಕುಕಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಕೇಟರಿಂಗ್ ಸರ್ವಿಸ್ ನಾನು ಕುಕಿಂಗ್ ಕೆಲಸ ಮಾಡಿದ್ದೀನಿ. ವೆರಿ ಗುಡ್. ಇವ್ರ ಬಗ್ಗೆ ನೀವು ಹೇಳಿದ್ದು? ಇವ್ರೆ ಹೇಳಿ, ಇವ್ರು ಹೇಳಿ ಹೇಳಿ. ನಂದು ಕತೆ ಫುಲ್ ಫೈನಲ್ ಆಯ್ತು, ಮತ್ತೆ ಟೈಟಲ್ ಫೈನಲ್ ಆಯ್ತು, ಪ್ರೊಡ್ಯೂಸರ್ ಸಹ ಫೈನಲ್ ಆಯ್ತು. ನನಗೆ ಇನ್ನೊಂದು ಕಾಡಿದ ನನ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ಬೇಕಲ್ವಾ. ಈ ಹೀರೋಗೇನೋ ಬ್ಲೈಂಡ್ ಅಂತ ಕ್ಯಾರೆಕ್ಟರ್ ಇಟ್ಬಿಟ್ಟೆ. ನಾನು ಅಲ್ಲಿ ಶೂಟಿಂಗ್ ಅಲ್ಲಿ ನಾನು ತೋರಿಸ್ಬೇಕಲ್ವಾ, ಹೀರೋಗೆ ಹೇಳ್ಕೊಡ್ಬೇಕಲ್ವಾ. ಸೊ ಇದು ನನ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ಬೇಕಲ್ಲ, ರಿಯಲ್ ಬ್ಲೈಂಡ್ಸ್ ಅಂದ್ಬಿಟ್ಟು ಒಂದು ತುಂಬಾಷ್ಟು ಕೆಲವರಿಗೆ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದೆ. ಕೆಲವರು ಒಂದು ನಂಬರ್ ಕೊಟ್ರು, ಅಪ್ಪಾಜಿ ಗೌಡ ನಂಬರ್ ಕೊಟ್ರು, ಮಾತಾಡಿದೆ. ನಾನೇ ಡೈರೆಕ್ಟಾಗಿ ಮಾತಾಡಿದೆ. ಸರ್ ನಾನು ಸುಕೇಶ್ ಅಂತ ಫಿಲ್ಮ್ ಡೈರೆಕ್ಟ್ರು,
ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂದೆ. ಅವರು ಓಕೆ ಅಂದ್ರು. ಹೋದೆ ಸರ್. ಹೋಗಿ ಫಸ್ಟ್ ಡೇ ಸ್ವಲ್ಪ ಮಾತಾಡಿದೆ, ಸ್ವಲ್ಪ ಫ್ರೆಂಡ್ಲಿ ಆಗಿ ಇನ್ವಾಲ್ವ್ ಆದ್ರು. ಮತ್ತೆ ನಾನು ಅವ್ರಿಗೆ ಗೊತ್ತಾಗ್ತಿದ್ದಂಗೆ ಹೋಗ್ಬೇಕು ಅಂತ ಇದು ಮಾಡಿದೆ. ಯಾಕಂದ್ರೆ ನಾವು ಇವಾಗ ಡೈರೆಕ್ಟ್ ಆಗಿ ಅವ್ರ ಮೈಂಡಲ್ಲಿ ನಾವು ಇದೀವಿ ಅನ್ಕೊಳ್ಳಿ, ಅವ್ರು ಆರ್ಟಿಫಿಷಿಯಲ್ ಆಗಿ ಬಾಡಿ ಲ್ಯಾಂಗ್ವೇಜ್ ತೋರಿಸ್ಬಿಡ್ತಾರೆ. ಅವ್ರು ಗೊತ್ತಿಲ್ದಂಗೆ ಹೋಗ್ಬೇಕು ಅಂದ್ಬಿಟ್ಟು ಒಂದು 5:30 ನಾನು ಬೇರೆ ಕಡೆ ತಿಳ್ಕೊಂಡೆ ಅವ್ರು ಏನೇನು ಮಾಡ್ತಾರೆ, ಅಡುಗೆ ಮಾಡ್ತಾರೆ 40 ಮೆಂಬರ್ಸ್ಗೆ ಅಂದ್ಬಿಟ್ಟು. 5:30 6 o'clockಗೆ ಹೋದೆ. ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ ಸರ್, ಆ ಕಿಚನ್ನು ನಾವಿರೋದು ಅವ್ರಿಗೆ ಗೊತ್ತಿಲ್ಲ. ಕಿಚನ್ನು ಸ್ಟವ್ ಇದೆ, ಸಿಲಿಂಡರ್ ಇದೆ, ಪಾತ್ರೆಗಳಿದೆ, ಒಂದಷ್ಟು ಥಿಂಗ್ಸ್ ಇದೆ. ನಿಂತ್ಕೊಂಡೆ, ಹೊರಗಡೆ ನಿಂತ್ಕೊಂಡೆ. ನಾವೊಂದು 3-4 ಜನ ಹೋಗಿದ್ವಿ, ಕ್ಯಾಮ್ರಾ ತೊಗೊಂಡು 5D ನಿಂತ್ಕೊಂಡೆ. ಕರೆಕ್ಟಾಗಿ ಲೈಟ್ರು ತಗೊಂಡ್ರು, ಕರೆಕ್ಟಾಗಿ ಇಲ್ಲಿ ಹಿಂಗೆ ಬಟನ್ ಪ್ರೆಸ್ ಮಾಡಿದ್ರು, ಗ್ಯಾಸ್ ಕರೆಕ್ಟಾಗಿ ಇಲ್ಲ ಈ ಡಿಸ್ಟೆನ್ಸಲ್ಲಿ ಇಡ್ತಾ ಇದ್ದಾರೆ. ಆಶ್ಚರ್ಯ ಆಯ್ತು. ಟಕ್ ಅಂತ ಒಂದೇ ಇದಕ್ಕೆ ಅಂಟ್ಕೊಂತು. ಆಮೇಲೆ ದೊಡ್ಡ ಪಾತ್ರೆ ಇಟ್ರು, ಕರೆಕ್ಟಾಗಿ ಇಲ್ಲಿ ಕೈ ಇಟ್ರು. ಅದು ಎಣ್ಣೆ ಡಬ್ಬ ಅಂತಾನೆ. ಮತ್ತೆ ಹಿಂಗೆ ತಡವರ್ಸಲ್ಲ, ಒಂದೇ ಸಲ ಹಿಂಗೆ ತೆಗೆದ್ರು, ಆಯಿಲ್ ಹಾಕಿದ್ರು, ಮತ್ತೆ ಕಳೆ ಬೀಜ ಹಾಕಿದ್ರು, ಸಾಸಿವೆ ಹಾಕಿದ್ರು. ಎಷ್ಟು ಚೆನ್ನಾಗಿ ಎಲ್ಲ ತಿರ್ಸ್ತಾ ಇದ್ರು. ಅದು ಸೀದು ಇಲ್ಲ, ಏನೂ ಇಲ್ಲ, ಕರೆಕ್ಟಾಗಿ ಅವ್ರು ಸ್ಮೆಲ್ಲಲ್ಲಿ ಕಂಡಿಡ್ತಾರಂತೆ. ನಾನು ಅಲ್ಲೇ ಎಲ್ಲ ಆದ್ಮೇಲೆ ಕೇಳಿದೆ, ಸ್ಮೆಲ್ಲಲ್ಲಿ ಚೆನ್ನಾಗಿದೆ ಅಂದ್ರು. ಮತ್ತೆ ಇಳಿಸಿದ್ರು. ಒಂದ್ ಕಡೆ ರೈಸ್ ಮಾಡ್ತಿದ್ರು ಅವ್ರೊಬ್ರೆ, ಯಾವ ಸಹಾಯನೂ ಇಲ್ಲ. ಆಮೇಲೆ ಈರುಳ್ಳಿಗೆ ಪಟ 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 ಅಂತ ಈರುಳ್ಳಿ ಹಚ್ಚಿದ್ರು, ಮೆಣಸಿನ್ಕಾಯಿ ಹಚ್ಚಿದ್ರು, ಕೊತ್ತಂಬರಿ ಸೊಪ್ಪು ಹಚ್ಚಿದ್ರು, ಕ್ಲೀನಾಗಿ ಒಗ್ಗರಣೆ ಹಾಕಿದ್ರು. ಮತ್ತೆ ರೈಸ್ಗೆ ಅಷ್ಟು ಗೊಜ್ಜನ್ನು ಹಾಕಿದ್ರು, ಒಬ್ಬರೇ ಕಲ್ಸಿದ್ರು. ನೀಟಾಗಿದೆ, ಎಲ್ಲೂ ಒಂದು ವೈಟ್ ರೈಸ್ ಕಾಣಿಸ್ತಿಲ್ಲ. ನೀಟಾಗಿ ಚಿತ್ರಾನ್ನ ರೆಡಿ ಆಯ್ತು. ಅವಾಗ ಹೇಳಿದೆ ನಾನು ಅವ್ರಿಗೆ, ನಾವು ಬಂದಿದ್ದೀವಿ ಸರ್ ಇದನ್ನೆಲ್ಲ ಆಕ್ಟಿವಿಟೀಸ್ ನೋಡಕ್ಕೆ ಅಂತ ಹೇಳಿದ್ರೆ ಅವರು ಆಶ್ಚರ್ಯಪಟ್ರು. ಇದೊಂದು ನನಗೆ ಇನ್ನೂ ಮೈಂಡಲ್ಲಿ ಕಾಡ್ತಾ ಇದೆ, ಎಷ್ಟು ಚೆನ್ನಾಗಿ ಮಾಡಿದ್ರು ಅವರು. ಸೂಪರ್, ಒಡ್ರ ಕ್ಲಬ್ಸ್. ಸೊ ಇವಾಗ ಅಪ್ಪಾಜಿ ಅವರು ಒಂದು ಚಾಪಿಂಗ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಸೊ ನೋಡೋಣ, ತಗೋಬರ ಟೇಬಲ್. ಸೂಪರ್, ಸಾಕು 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 ಬಿಡಿ. ಬಡ್ರ ಕ್ಲಾಪ್ಸ, ಕ್ಲಾಪ್ಸ್ ಸೂಪರ್. ಒಂದು ಕೆಲಸ ಮಾಡೋಣ, ಇವರು ಪಾಪ ಇವಾಗ ಅವ್ರು ಕಟ್ ಮಾಡಿದ್ರು, ನಾವು ಬಟ್ಟೆ ಕಟ್ಕೊಂಡು ಏನೋ ಟ್ರೈ ಮಾಡೋದೆಲ್ಲ ಓಕೆ. ಇವಾಗ ಮೇಘ ಕಣ್ಣು ಬಿಟ್ಕೊಂಡು ಇಷ್ಟು ನೀಟಾಗಿ ಕಟ್ ಮಾಡ್ಲಿ ನೋಡೋಣ. ಮಾಡಿ ಅಷ್ಟು ಸ್ಪೀಡ್ ಖಂಡಿತವಾಗ್ಲೂ ಆಗಲ್ಲ. ನನ್ನ ಆತರ ಹೆಂಗ್ ಹಚ್ಚಿದಿ ನಾನು, ಹೆಂಗ್ ಮಾಡಿದ್ರು. ಸ್ಟಾರ್ಟ್. ಇದು ಇದಕ್ಕೇನಂತಾರ ಹೇಳಮ್ಮ? ಬೀನ್ಸ್, ಮೆಣಸಿನ್ಕಾಯಿ. ಇದೇನು, ಏನಿದು? ಇದು ಮೆಣಸಿನ್ಕಾಯಿ ಅಂತೆ. ಮೆಣಸಿನ್ಕಾಯಿ ತರನೇ, ಬಟ್ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಒಂದ್ ನಿಮಿಷ ಸರ್, ಇದಕ್ಕೇನಂತಾರ ಸರ್? ಬದನೆಕಾಯಿ. ಸರ್ ಇವ್ರು ಹೇಳಿದ್ ಕರೆಕ್ಟ್, ಸೆಕೆಂಡ್ ಪೇಜ್ ಫೇಲ್ ಅಂತ. ನಾನ್ ಸೆಕೆಂಡ್ ಪಿ ಬದನೆಕಾಯಿಗೂ ಮೆಣಸಿನ್ಕಾಯಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಗ್ರೀನ್ ಕಲರ್ ಆಗಿದೆಯಾ? ಬದನೆಕಾಯಿ ಅಂದ್ರೆ ದಪ್ಪ. ಗ್ರೀನ್ ಕಲರ್ ಅದು ದಪ್ಪ ಮೆಣಸಿನ್ಕಾಯಿ, ಇದು ಚೊಟ್ ಮೆಣಸಿನ್ಕಾಯಿ. ಎರಡು ತರ ಬದನೆಕಾಯಿ, ಒಂದು ಲಾಂಗ್ ಬದನೆಕಾಯಿ, ಒಂದು ಗುಂಡು ಬದನೆಕಾಯಿ. ಗುಂಡು ಬದನೆಕಾಯಿ ವೈಟ್ ಇರುತ್ತೆ, ಲಾಂಗ್ ಬದನೆಕಾಯಿ ವೈಟ್ ಇರುತ್ತೆ, ಕಪ್ಪು ಬದನೆಕಾಯಿ ಇರುತ್ತೆ. ಅದಕ್ಕೆ 4 ತರ ಬದನೆಕಾಯಿ ಇರುತ್ತೆ. ನಂಗೆ ನಿಜವಾಗ್ಲೂ ನಾನು ಅಡ್ಗೆ ಮನೆಯಿಂದ ದೂರ ಇದ್ದೀನಿ. ಅಮ್ಮ ಬದನೆಕಾಯಿ ಹಂಗ್ ಕಟ್ ಮಾಡಲ್ಲ ತಾಯಿ, ಅದು ಮೈಸೂರು ಬದನೆಕಾಯಿ. ಈಗಿನ ಪ್ರಪಂಚದಲ್ಲಿ ಬ್ಲೈಂಡ್ ಅನ್ನೋ ಕಾನ್ಸೆಪ್ಟ್ ತಗೊಂಡು ಫಿಲ್ಮ್ ಮಾಡ್ಲಿಕ್ಕೆ ಯಾರು ಮುಂದೆ ಬರೋದಿಲ್ಲ. ಹೌದು, ಇವರು ಮುಂದೆ ಬಂದು ಬ್ಲೈಂಡ್ ಕಾನ್ಸೆಪ್ಟ್ ನ ತಗೊಂಡು ಹೊರಗಿನ ಒಂದು ಒಳ್ಳೆ ಮೆಸೇಜ್ ಒಂದಿಗೆ ಇವರು ಸಿನಿಮಾ ಮಾಡಿರೋದು ನಿಜವಾಗ್ಲೂ ಅಪ್ರಿಷಿಯಬಲ್. ಸೊ ನಿಮ್ಮ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಅಂಡ್ ಆಲ್ ದ ವೆರಿ ಬೆಸ್ಟ್. ಅಪ್ಪಾಜಿ ಅವರೇ ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಾವು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿ ತುಂಬಾ ಧನ್ಯವಾದಗಳು. ಮಜಾ ಟಾಕ್ಸ್ಗೆ ನಾವು ತುಂಬಾ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಬರೀಶ್ ಅಂತ. ಹೇಳಿ. ಸೃಜನ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಬಂದು ಇಂದ್ರಜಿತ್ ಸರ್ಗೆ. ಇಂದ್ರಜಿತ್ ಸರ್, ನಿಮ್ಗೆ ಎಷ್ಟೊಂದು ಲವ್ ಸೀನ್ಗಳಾಗಿದೆ ಅಂತೆ, ಸುಮಾರಾಗಿ ಕೇಳ್ಪಟ್ವಿ. ಎಷ್ಟೋ ಎಪಿಸೋಡ್ಗಳಲ್ಲೂ ನೋಡ್ತೀವಿ. ತಮ್ದು ಒಂದೆರಡು ಯಾವ್ದಾರು ಹಂಚ್ಕೋಬೇಕು ಅಂತ ಕೇಳ್ತೀನಿ. ಇಲ್ಲಿ ಲವ್ ಸ್ಟೋರಿ ಹಂಚ್ಕೋಬೇಕು, ಹೇಳ್ಕೋಬೇಕು ಸರ್, ಹಂಚ್ಕೊಳ್ಳಿ ಹೇಳ್ಕೋಬೇಕು ಅಂತ.
ಅದೇ ಎಪಿಸೋಡ್ ಅದೇ ಹೇಗಾಯ್ತು ಅಂತ ಹೇಳಿ ಅಂತ. ಯಾವ್ದು ಅಂತ ಹಂಚ್ಕೋತೀರಾ ಸರ್? ಕೇಳಿದ್ ನೋಡ್ರೆ ಎಷ್ಟೊಂದು ಲವ್ ಸೀನ್ಸ್ ಆಗಿದೆಯಂತೆ, ಹಂಚ್ಕೊಳ್ಳಿ ಅಂತಂದ್ರೆ ಹೆಂಗ್ ಹಂಚ್ಕೊಳ್ಳೋದು? ಅನುಭವ ಹೇಳಿ ಸರ್, ಅದ್ರ ಅನುಭವ ಹೇಳಿ ಸಾಕು ಸರ್. ಯಾವ್ದೋ ಒಂದು ಕಾಲೇಜ್ ಲವ್ ಸ್ಟೋರಿನೋ ಅಥವಾ ಇವಾಗ ಒಂದು ಹಾಫ್ ಅನ್ ಅವರ್ ಮುಂಚೆ ಆಗಿದ್ ಲವ್ ಸ್ಟೋರಿನೋ? ಇಲ್ಲೇ ಯಾರು ಪ್ರಪೋಸ್ ಮಾಡಿದ್ರು ಮಾಡ್ಬೋದಲ್ಲ ಸರ್, ಹಿಂದೆ ಕುಂತವ್ರು. ಸೆಲ್ಫಿ ಗಿಲ್ಫಿ ಎಲ್ಲ ಜೋರ ತೆಗಿಸ್ಕೊತಾ ಇದ್ರೆ ಅದ್ರಲ್ಲಿ ಬೇರೆ. ಹೇಳಿ ಸರ್. ಅಲ್ಲ ಹೇಳಿ ಸರ್, ನಿಮ್ದು ಹೇಳಿ, ನಾನು ನಂದೊಂದಿದೆ ಹೇಳ್ಕೊಂಡ್ಬಿಡ್ತೀನಿ. ಹೇಳಿ ಸರ್ ಮುಂಚೆ. ಅಲ್ಲ, ನನ್ನ ಲವ್ ಸ್ಟೋರಿ ಹೇಳ್ಕೋಬೇಕಂದ್ರೆ ನನ್ನ ಲವ್ ಸ್ಟೋರಿಗೆ ಒಂದೇ ಒಂದು ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿರೋದು ನನ್ನ ಮ್ಯಾರೇಜ್. ನಮ್ಮ ಹೆಂಡತಿ ಜೊತೆ ಲವ್ ಸ್ಟೋರಿ ಹೇಳ್ಕೋಬೇಕು ನಾನು. ನಿಮ್ ಹೆಂಡತಿ ಜೊತೆ ಸಿಕ್ಕಿರೋದು ಸೆನ್ಸಾರ್ ಸರ್ಟಿಫಿಕೇಟ್. ನೀವ್ ಅದನ್ನ ಬಿಟ್ಟು ಬೇರೆದ್ ಹೇಳಿದ್ರೆ ನಿಮ್ಗೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಗುತ್ತೆ. ಸರ್, ಅಂಬರೀಶ್ ಅವ್ರೆ ಸರ್, ಅವ್ರು ಸಿಕ್ಕಾಪಟ್ಟೆ ಲವ್ ಸ್ಟೋರಿ ಇರುತ್ತೆ, ನಿಮ್ದು ಹೇಳಿ ಸರ್. ನಂದು ಒಂದೇ ಒಂದು ಇರೋದು, ಅದು ಇದೇ ಫಿಲಂ ಶೂಟಿಂಗ್ ಅಲ್ಲಿ ಆಗಿರೋದು. ಕೃಷ್ಣ ತುಳಸಿ ಶೂಟಿಂಗ್ ಟೈಮಲ್ಲಿ. ಯಾರಪ್ಪ ಅದು? ಅದು ಕೆಫೆ ಕಾಫಿ ಡೇ ಹುಡುಗಿ ಸರ್, JP ನಗರದಲ್ಲಿ ಕಾಫಿ ಡೇ ವರ್ಕ್ ಮಾಡ್ತಾ ಇದ್ರು. ನಾನು ಅವಾಗ ಓಲಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನನ್ಗೆ ದೂರದ ದೃಷ್ಟಿ ಕಾಣಲ್ಲ, ಹತ್ರ ಕಾಣಿಸುತ್ತೆ. ಅವ್ರಿಗೆ ನನ್ ಕಣ್ ಕಾಣಿಸಲ್ಲ ಅಂತ ನಾನು ಹೇಳಿಲ್ಲ, ಅದವ್ರಿಗೆ ಗೊತ್ತಿಲ್ಲ. ಹಿಂಗೆ ತಳೆದಿನಿ ಸರ್, 3 ತಿಂಗಳು ಹಿಂಗೆ ತಳೆದ ಹೇಳ್ದೆ. ರಾಗಿಗುಡ್ಡ ಟೆಂಪಲ್ ಆಯ್ತು, ಬಸವನಗುಡಿ ಆಂಜನೇಯ ಟೆಂಪಲ್, ಇದು ಗಣಪತಿ ಟೆಂಪಲ್ ಆಯ್ತು, ಎಲ್ಲಾ ಕಡೆ ರೌಂಡ್ ಹೊಡಿಸ್ದೆ, ಎಲ್ಲಾ ಕಡೆನೂ ರೌಂಡ್ ಹೊಡೆದ್ವಿ. ಕೊನೆಗೆ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಇವನಿಗೆ ಕಣ್ ಕಾಣಲ್ಲ ಅಂತ ಗೊತ್ತಾಯ್ತು. ಕಣ್ ಕಾಣಲ್ಲ ಅಂತ ಮಾರನೇ ದಿನನೇ ಸಿಮ್ ಚೇಂಜ್ ಹುಡುಗಿದು. ನೋಡಿ ಡೈರೆಕ್ಟರ್, ನಿಮ್ಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ಆ ಹುಡುಗಿಗೆ ಅದೃಷ್ಟ ಇಲ್ಲ. ಸೃಜನ್ ಸರ್, ನಿಮ್ಗೆ ಅಂತ ಒಂದು ಗದಗಿಂದ ಗಿಫ್ಟ್ ತಂದಿನಿ, ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನೇ ಬರ್ತೀನಿ, ಹೇಳಿ ಸರ್. ಗದಗಿನ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರು ಇದು. ಮತ್ತೆ ಲೋಕೇಶ್ ಅವರವರು ಪಂಚಾಕ್ಷರಿ ಗವಾಯಿಗಳವ್ರದ್ದು ಪಾತ್ರ ಮಾಡಿದ್ದು ಎಂದಿಗೂ ಮರೆಯಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಆದ್ರೆ ಅದು ಇದುವರೆಗೂ ಯಾರು ನೋಡಿಲ್ಲ, ಪಂಚಾಕ್ಷರಿ ಗವಾಯಿಗಳನ್ನ ಇತ್ತೀಚೆಗೆ ಯಾರು ನೋಡಿಲ್ಲ. ಆ ಫಿಲಮ್ ನ ನೋಡಿದ್ರೆ ಸೇಮ್ ಇದೇ ತರ ಇದ್ರೇನೋ ಅಂತ ಅನ್ಸುತ್ತೆ. ಆ ಪಾತ್ರ ಬೇರೆ ಯಾರಿಗಾದ್ರೂ ಕೊಟ್ಟಿದ್ರೆ ಅದು ಒಪ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂಬರೀಶ್ ಅವರು, ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಸ್ಟುಡಿಯೋ ಆಡಿಯನ್ಸ್ ಪ್ರಶ್ನೆಯನ್ನ ಕೇಳಿದ್ರು, ಆದ್ರೆ ಹೊರಗೆ ನಮ್ಮ ಆಡಿಯನ್ಸ್ ಕೂಡ ಪ್ರಶ್ನೆಯನ್ನ ಕಳಿಸಿದ್ದಾರೆ. ಅವರು ಪ್ರಶ್ನೆ ಕೇಳಿರ್ತಾರೆ, ನೋಡೋಣ. ಹಾಯ್ ಸೃಜನ್ ಸರ್, ನನ್ನ ಹೆಸರು ಜ್ಯೋತಿ ಅಂತ, ಮಹಾಣಿ ಕಾಲೇಜಲ್ಲಿ 2nd ಇಯರ್ BCom ಮಾಡ್ತಾ ಇದ್ದೀನಿ. ನಾನು ನಿಮ್ಗೊಂದು ಕ್ವಶನ್ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಸಿಗರೇಟ್ ಮೇಲೆ ಬರ್ದಿರ್ತಾರೆ, ಆದ್ರೂ ಯಾಕೆ ಹುಡುಗರೆಲ್ಲ ಸಿಗರೇಟ್ನೇ ಸೇರ್ತಿರ್ತಾರೆ? ಹೇಳಿ ತಬಲಾ ನಾಣಿ ಅವರೇ, ಹೇಳಿ. ಅಲ್ಲ ಹೇಳಿ. ಹೇಳಿ ಹೇಳಿ. ಗಂಡನೇ ದೇವರು, ಗಂಡನೇ ಬಂಗಾರ, ಅವನೇ ಒಡವೆ ವಸ್ತಾ ಇಲ್ಲ ಅಂತಾರೆ, ಆದ್ರೂ ಹೆಂಗಸರ ಕೊಡವೆ ಹಾಕೊಂತಾರೆ. ಮೆಚ್ಚಿದೆ, ಸಾಕತ್ತು. ಓಕೆ, ಕೃಷ್ಣ ತುಳಸಿ ತಂಡದವರು ಮಜಾ ಟಾಕೀಸ್ ಬಂದಿದ್ದೀರಾ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಎಂಜಾಯ್ ಮಾಡಿದ್ರ? ಸೂಪರ್, ಫ್ಯಾಂಟಾಸ್ಟಿಕ್. ನಿಮ್ಮ ಚಿತ್ರ ಅತಿ ಹೆಚ್ಚು ಯಶಸ್ಸನ್ನ ಕಾಣ್ಲಿ ಅಂತ ನಾವು ಹಾರೈಸ್ತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬನ್ನಿ. ದಾಸವಾಳ ಮೆಡಿಸಿನಲ್ ವ್ಯಾಲ್ಯೂ, ಪೂಜೆಗೆ ಬಳಸ್ತಾರೆ. ಅಂಡ್ ತಲೆ ಕೂದಲು ಸ್ಮೂತ್ ಆಗೋಕೆ ದಾಸವಾಳ ಬಳಸ್ತಾರೆ. ಸೊ ಈ ಒಂದು ಗಿಡವನ್ನ ನೀವು ನಿಮ್ಮ ಮನೆಯಲ್ಲಿಟ್ಟು ಈ ಹೂವನ್ನ ಪೂಜೆಗೆ ಉಪಯೋಗಿಸ್ಕೋಬಹುದು. ವೀಕ್ಷಕರೇ, ದಯವಿಟ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಕನ್ನಡ ಚಿತ್ರನ ಬೆಳೆಸಿ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮಜಾ ಟಾಕೀಸ್ ಎಪಿಸೋಡ್ ನ ಮತ್ತೆ ನೋಡ್ಬೇಕು ಅಂದ್ರೆ ಡೋಂಟ್ ವರಿ ಮಾಡ್ಕೋಬೇಡಿ, ವೂಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ವೂಟ್ ಅಲ್ಲಿ ಸದಾ ನೋಡ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.